ಸೊ ವೆಲ್ಕಮ್ ಟು ಡೇ 4 ಆಫ್ 21 ಡೇಸ್ ಚಾಲೆಂಜ್ ಅಥವಾ ಕ್ಲಾಸಿಗೆ. ಸೊ ಫಸ್ಟ್ ಡೇ ಮಂತ್ರಾಸು ಮತ್ತು ಆಲ್ಫಾಬೆಟ್ ವೈಸ್ ನಂಬರ್ನ ತಿಳ್ಕೊಂಡ್ವಿ. ಸೆಕೆಂಡ್ ಡೇ ಹೇಗೆ ಅದನ್ನು ಎನರ್ಜೈಸ್ ಮಾಡೋದು ಆ್ಯಂಡ್ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಥರ್ಡ್ ಡೇ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಒಂದು ಆ್ಯಕ್ಟಿವಿಟಿ ಇತ್ತು, ಒಂದು ವಸ್ತು ತರಕ್ಕೆ ಹೇಳಿದ್ದೆ ನಾನು ನಿಮಗೆ. ಸೊ ತೊಗೊಂಡು ಬಂದಿದ್ರಿ, ಅದರ ಮೆಮೊರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದೇ ಮುಂದುವರಿದ ಭಾಗ ಇದಾಗಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಇದೆರಡು ನಮ್ಮೊಳಗಡೆನೆ ಇರುವಂಥದ್ದು. ಸೊ ಇವತ್ತು ಅದೇ ಮುಂದುವರಿದ ಭಾಗ ಆಗಿರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆನೇ ಆಗಿರುತ್ತೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ ಏನಾದರೂ ಒಂದು ನಮ್ಮ ಲೈಫಲ್ಲಿ ನಡಿಬೇಕು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಹೆಲ್ಪ್ ಮಾಡುತ್ತೆ ಆಗಬೇಕು ಅಂತಂದರೆ ಅಂತ? ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ. ಸೇಮ್ ವೇ ಮತ್ತೆ ನಾನು ಹೇಳ್ತೀನಿ, ಇದೆಲ್ಲ ಕಲಿಯೋಕ್ಕೆ ನಾವು ಬಂದಿರೋದು. ಸೊ ಡೋಂಟ್ ಟೇಕ್ ಟೆನ್ಷನ್. ಸೊ ನಾನು ಕೇಳೋದು, ಫಸ್ಟ್ ಡೇಯಿಂದ ನಾನು ಏನೇನು ಹೇಳಿದೆ ಸ್ಟೆಪ್ ಬೈ ಸ್ಟೆಪ್ ಹಾಗೆ ನಾನು ಹೇಳಬಲ್ಲೆ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ನಾನು ಕ್ಲಾಸ್ ಅಟೆಂಡ್ ಮಾಡಿರ್ತೀರ. ಫಸ್ಟ್ ಡೇಯಿಂದ ಸ್ಟೆಪ್ ಬೈ ಸ್ಟೆಪ್ ಏನೇನು ಹೇಳಿದ್ನೋ ಸೊ ಅದನ್ನೇ ಕಂಟಿನ್ಯೂಸ್ ಆಗಿ ನಾನು ಸಹ ಹೇಳಬಲ್ಲೆ ನೆಕ್ಸ್ಟ್ 3 ಡೇಸ್ ಅಥವಾ 4 ಡೇಸಲ್ಲಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಓಕೆ ಓಕೆ, ಒಂದು 3-4 ಜನ, 5-7 ಜನ. ಓಕೆ, ಸೊ ಓಕೆ, ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಈ ಕಳೆದ 5 ಡೇಸಲ್ಲಿ ಏನು ನಡೆದಿದೆಯೋ ಮಾರ್ನಿಂಗ್ ಟು ಈವ್ನಿಂಗ್ ಎಲ್ಲ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ನನಗೆ ಶಕ್ತಿ ಇದೆ ಅನ್ನೋರು ಕೈ ಎತ್ತಿ. 5 ಡೇಸ್. ಓಕೆ, 10 ಡೇಸ್, 1 ಮಂತ್ ಕೈ ಎತ್ತಿ. 1 ಮಂತ್ದಾಗತ್ತೆ ಅನ್ನೋರು ಕೈ ಎತ್ತಿ. 1 ಇಯರ್ದಾಗತ್ತೆ ಅನ್ನೋರು ಕೈ ಎತ್ತಿ. 2 ಇಯರ್, 5 ಇಯರ್. ನೆಕ್ಸ್ಟ್ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ಏನೆಲ್ಲ ಆಗಿದೆ ನಂಗೆ ಚೆನ್ನಾಗಿ ಗೊತ್ತು ಅನ್ನೋರು ಕೈ ಎತ್ತಿ. ನೆನ್ನೆ ನಾನು ಖುಷಿ ವಿಚಾರ ನೆನಪಿಸ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಹಾಗೆ ಇವಾಗ ನಿಮಗೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಸ್ಯಾಡ್ ಡೇ ಅಥವಾ ಕೆಟ್ಟ ಕನಸು ಅಥವಾ ಅನ್ಬೋದು, ಅಥವಾ ಇದೊಂದು ಬ್ಯಾಡ್ ಡೇ ಅನ್ಬೋದು, ಅಂಥದ್ದು ನೆನಪಿದ್ರೆ ಒಂದನ್ನು ಟಾಪ್ ಮೋಸ್ಟ್ ಅಂತೀವಿ ಗೊತ್ತಾ, ಅದು ಮರೆಯೋಕ್ಕೆ ಆಗದೆ ಇರೋದಿನ್ನ ಅಷ್ಟು ಬೇಜಾರಾಯಿತು ಅಥವಾ ಅಷ್ಟು ನೋವಾಯಿತು ಅನ್ನೋದಿದ್ದರೆ ಒಂದು ವಿಷಯನ ಕಮೆಂಟಲ್ಲಿ ತಿಳಿಸಿ ಏನದು ಅಂತ. ಹಾಂ, ಓ ಸಾರಿ, ಯಾರಾದರೂ ಎಕ್ಸ್ಪೈರ್ ಆಗಿರೋದು ಬರೀಬಿಡಿ, ಅದು ಬಿಟ್ಟು ಬರೀರಿ. ಓಕೆ, ಓಕೆ, ಮತ್ತೆ ಹೇಳ್ತೀನಿ. ಮನೆ ಮತ್ತೆ ಹೇಳ್ತೀನಿ. ಇದರಲ್ಲಿ ಇವಾಗ ಬಂದಿರೋ ಟೆಕ್ಸ್ಟ್ ಮೆಸೇಜಲ್ಲಿ ಒಂದು ಮನಿ ಇನ್ವಾಲ್ವ್ ಆಗಿದೆ ಅಥವಾ ಬೇರೆ ವ್ಯಕ್ತಿ ಇನ್ವಾಲ್ವ್ ಆಗಿದೆ. ಮತ್ತೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಇವಾಗ ಬಾಯ್ ಫ್ರೆಂಡ್ ಬಿಟ್ಟು ಹೋಗಿರೋದು, ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿರೋದು, ಯಾರೋ ಎಕ್ಸ್ಪೈರ್ ಆಗಿರೋದು, ಇಲ್ಲೊಬ್ರು ಬರೆದಿದ್ರು ಬಿಸ್ನೆಸ್ ಲಾಸ್, ದಟ್ ಈಸ್ ಓಕೆ. ಎಗೇನ್ ಮನಿ ಬಂತು ಅಲ್ಲಿ, ದಟ್ ಈಸ್ ಓಕೆ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮನೆಯಲ್ಲಿ ಸಾರಿ,
ಅದು ಅಲ್ಲ, ಸೆಲ್ಫ್, ನಿಮ್ಮದ್ರಲ್ಲಿ ಏನಾಗಿತ್ತು. ಎಕ್ಸಾಂಪಲ್, ನೀವೊಂದು ಪಿ ಯು ಸಿ ಎಕ್ಸಾಮಲ್ಲಿ ಫೇಲ್ ಆಗಿದ್ರೆ ಅದು ನಿಮಗೆ ಮರೆಯಲಾಗದ ಕೆಟ್ಟ ದಿನ, ಅದು ನಿಮ್ದು. ಆ ಥರದ್ದನ್ನ ಒಂದು ಬರೀರಿ. ಓಕೆ, ಶ್ರುತಿ, ಹಾಂ, ಓಕೆ. ಇನ್ನೊಬ್ರು ಮ್ಯಾರೇಜ್ ಬರ್ದಿದ್ದಾರೆ, ಓಕೆ. ಕಾಲ್ ಕಾಲ್ ಸುಟ್ಟಿದ್ದೊಬ್ರು ಬರ್ದಿದ್ದಾರೆ, ಓಕೆ. ಆಕ್ಸಿಡೆಂಟ್ ಒಬ್ರು ಬರ್ದಿದ್ದಾರೆ, ಓಕೆ. ಸ್ಟೂಡೆಂಟ್ ಸ್ಟಡೀಸ್, ಓಕೆ. ಇವಾಗ ನಾನು ಕ್ಯಾಟಗರೈಸ್ ಮಾಡಿದ್ದಕ್ಕೆ ನಿಮ್ಮ ಬಗ್ಗೆ ಅಂತ ಅಂದಾಗ ನೀವು ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ. ಕೆಟ್ಟ ಸಮಯ ಅಂದ ತಕ್ಷಣ ಫಸ್ಟ್ಗೆ ಏನು ಬರುತ್ತೆ, ಯಾರನ್ನ ಕಳ್ಕೊಂಡಿರ್ತೀವೋ ಅದು ಟಾಪಲ್ಲಿ ಬಂದ್ಬಿಡುತ್ತೆ. ಅಬ್ಸರ್ವ್ ಮಾಡಿ, ನಾನು ಅದನ್ನು ಸ್ಟಾಪ್ ಮಾಡಿದ್ದಕ್ಕೆ ಸ್ಟಾಪ್ ಮಾಡಿದ್ರೆ, ಇಲ್ಲ ಎಷ್ಟೋ ಜನ ಅದನ್ನೇ ಬರಿತಾ ಇದ್ರಿ. ನೆಕ್ಸ್ಟು, ನಿಮ್ಮನ್ನ ಮತ್ತೆ ಯೋಚನೆ ಮಾಡಿಲ್ಲ. 70% ಜನ ಏನು ಮಾಡಿದ್ರಿ, ಮೆಟೀರಿಯಲ್ ಇದನ್ನ ಇನ್ವಾಲ್ವ್ ಮಾಡಿತ್ತು. ಮೇಡಮ್ ಮೆಸೇಜ್ ಮಾಡಕ್ ಬರಲ್ಲ, ಓಕೆ, ಹೇಳ್ಬೋದಾ? ಹಾಂ, ಹೇಳಿ ಹೇಳಿ. 2018ರಲ್ಲಿ ಮಾಡ್ದಿರೋ ತಪ್ಪಿಗೆ ಸ್ಟೇಷನ್ಗೆ ಹೋಗಿದ್ದೆ. ಓಕೆ, ಹಾಂ, ಇದು ಅಷ್ಟೇ. ಈಗ ಅವ್ರು ಹೇಳ್ತಾ ಇರೋದು ಅವರ ಆ ಥರದ ಮೆಮೊರೀಸ್ನೇ ನಾನು ಕೇಳಿದ್ದು ನಿಮಗೆ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಸೊ ಆ ಥರ ಮೆಮೊರೀಸೇ ಕೇಳಿದ್ದು. ಎಲ್ಲರೂ ಫಸ್ಟಿಗೆ ಬೇರೆ ಅಂದರೆ ಎಕ್ಸ್ಪೈರ್ ಆಗಿರೋದು ಆ ಥರದ ಬಗ್ಗೆ ಫಸ್ಟಿಗೆ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ನೆಕ್ಸ್ಟು, ಯಾರಾದರೂ ನಿಮ್ಮನ್ನ ಡಿಚ್ ಮಾಡಿದರೆ ಅಥವಾ ಯಾರನ್ನಾದರೂ ಹರ್ಟ್ ಮಾಡಿದರೆ ಅಥವಾ ಅವ್ರು ನಿಮ್ಗೆ ಹರ್ಟ್ ಮಾಡಿದರೆ ಅದು ನೆನಪಿರುತ್ತೆ. ಬಟ್ ಆಲ್ಮೋಸ್ಟ್ ಇಲ್ಲೆಲ್ಲ ಬಂದಿರೋದು ನಿಮ್ಮ ಟೀನೇಜಲ್ಲಿ ಆಗಿರೋ ಸಿಚುವೇಶನ್ಸ್ನೇ ಇಲ್ಲಿ ಬಂದಿರೋದು. ಇಲ್ಲಿ ಚೈಲ್ಡ್ಹುಡ್ಡಲ್ಲಿ ಆಗಿರೋದ್ರಲ್ಲಿ ಯಾರಾದರೂ ಏನಾರು ಹೇಳಿದ್ರೆ, ಚೈಲ್ಡ್ಹುಡ್ಡಲ್ಲಿ ಆಗಿರೋದು ಅದು ನೆನಪಿಲ್ದಲೇ ಇರೋವಂಥದ್ದು, ಚಿಕ್ಕ ವಯಸ್ಸಲ್ಲಿ ಆಗಿರೋವಂಥದ್ದು, ಈಗಲೂ ನೆನಪಿರೋವಂಥದ್ದು, ಅಂದರೆ ಅದು ನಿಮ್ಗೆ ಮರೆಯೋಕೆ ಆಗದಿರೋವಂಥದ್ದು ದಿನ ಅಂತ. ಮ್ಯಾಮ್ ಮ್ಯಾಮ್ ನನ್ನ ನಾನು ಲೈಫಲ್ಲಿ ಆ ಒಂದ್ಸಲ ಥರ ಬ್ಯಾಡ್ ಇನ್ಸಿಡೆಂಟ್ ಯಾವುದೂ ನಡೆದಿಲ್ಲ ಮ್ಯಾಮ್. ಓಕೆ, ಓಕೆ. ಇನ್ನೊಬ್ರು ಯಾರೋ ನನಗೆ ಆಕ್ಸಿಡೆಂಟ್ ಅಂದಿದ್ದಾರೆ, ಓಕೆ. ಎಸ್, ಓಕೆ. ಮ್ಯಾಮ್ ನಮ್ ಚೈಲ್ಡ್ಹುಡ್ ಅಲ್ಲಿ ಅದನ್ನ ನಾವು ನೆಗೆಟಿವ್ ಅಂತ ತಗೊಂತಾ ಇರ್ಲಿಲ್ಲ ಮ್ಯಾಮ್. ಹಾಂ, ನಾವ್ ಅದನ್ನ ನೆಗೆಟಿವ್ ಅಂತ ಅಷ್ಟು ಇದಾಗ್ತಿರ್ಲಿಲ್ಲ. ಇವಾಗ ನಮ್ಗೆ ಅದು ಗೊತ್ತಾಗ್ತಾ ಇದೆ, ನೆಗೆಟಿವ್ ಯಾವ್ದು ಪಾಸಿಟಿವ್ ಯಾವ್ದು ಅಂತ ಅಂದ್ಬಿಟ್ಟು. ಇವಾಗ ನೆಗೆಟಿವ್ ಅಲ್ಲ, ನಾವು ಅಲ್ಲ ಅಲ್ಲ, ಅಂದ್ರೆ ಅದು ಬ್ಯಾಡ್ ಬ್ಯಾಡ್ ಮೆಮೊರಿ, ಇನ್ಸಿಡೆಂಟ್, ಹಾಂ, ಬ್ಯಾಡ್, ಹಾಂ. ಬ್ಯಾಡ್ ಇನ್ಸಿಡೆಂಟ್, ಗುಡ್ ಇನ್ಸಿಡೆಂಟ್ ಅಂತ ಇವಾಗ ಅರ್ಥ ಮಾಡ್ಕೊಂತಾ ಇದೀವಿ ನಾವು. ಅವಾಗ ನಮ್ಗೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಆತರ ಇನ್ನ ಅಷ್ಟು ತಿಳುವಳಿಕೆ ಇರ್ಲಿಲ್ಲ ಮ್ಯಾಮ್. ಸೊ ಯಾವ್ದು ಓಕೆ, ಆತರ ಬ್ಯಾಡ್ ಬ್ರೈನ್ ಇನ್ಸಿಡೆಂಟ್ ಚಿಕ್ಕದಾಗಿತ್ತು, ಆದರೆ ನಾವು ಅದನ್ನ ರಾತ್ರಿ ಮಲಗ್ಬಿಟ್ರೆ ಮುಗೀತು. ಅದು ಬ್ಯಾಡ್ ಡೇ, ಗುಡ್ ಡೇ, ಬ್ಯಾಡ್ ಮೆಮೊರೀಸ್ ಅನ್ನೋದು ಇರ್ತಿರ್ಲಿಲ್ಲ ನಮ್ಮ ಹತ್ರ. ಇರ್ತಿರ್ಲಿಲ್ಲ. ಹೌದು, ಬೆಳೀತಾ ಬೆಳೀತಾ ದೊಡ್ಡವ್ರು ಆಗ್ತಾ ಆಗ್ತಾ ಅದೇನೋ ಅಂತಂತೆ, ಅದೇನೋ ಗಾದೆ ಇದೆ, ಬರ್ತಾ ಬರ್ತಾ ರಾಯರ್ ಕುದುರೆ, ರಾಯ್ತಿದ್ರೆ ಕತ್ತೆ ಆಯ್ತು. ಹಂಗೆ ಇರೋದನ್ನೆಲ್ಲ ಹಾಳು ಮಾಡ್ಕೊಂತ ಹೋಗೋದು. ಚೈಲ್ಡ್ಹುಡ್ ಹಂಗೆ ಇರ್ರಿ, ಯಾರು ಬೇಡ ಅಂತ ಹೇಳಲ್ಲ. ಕೆಲವೊಬ್ರು ಹೇಳ್ತಾರೆ ನಿನ್ಗೇನು ಬೆಳೆದಿದೆ ಅಷ್ಟೇ, ಬುದ್ಧಿ ಇಲ್ಲ ಅಂತ ಅನ್ಬೋದು, ಅಥವಾ ನೀನ್ ಬಿಡು ಒಂಥರ ಇದು ಅಂತ ಏನೋ ಅನ್ಬೋದು ಅವರು. ಆದರೆ ನೀವು ಅದನ್ನ ಬೆಳೀತಾ ಬೆಳೀತಾ ಏನು ಮಾಡ್ತೀವಿ ನಾವು ಅಂತಂದರೆ ಓವರ್ ಥಿಂಕ್ ಮಾಡುವಂಥದ್ದು. ಕ- ಆ ಮತ್ತೆ ಹೇಳ್ತೀನಿ, ಸ್ಪೆಷಲಿ ಮದುವೆ ಆದಾಗಿಂದ ಈ ಕಡೆಯಿಂದ ಹೆಣ್ಮಕ್ಳು ಸಡನ್ನಾಗಿ ನನ್ನ ನಾನು ಹುಟ್ಟಿದಾಗಿಂದ ಸುಖಾನೇ ಕಂಡಿಲ್ಲ. ತಂದೆ ಮನೇಲೂ ಕಷ್ಟ, ಗಂಡನ ಮನೇಲೂ ಕಷ್ಟ, ತಂದೆ ಮನೇಲಿ ಯಾಕೆ, ವೈ ದಟ್ ಕಂಪ್ಯಾರಿಷನ್? ಜಗಳ ಮಾಡಿದಾಗ ಅಥವಾ ಅವ್ರಿಗೆ ಬೇಜಾರಾದಾಗ ಈ ಮಾತು 100% ಹೇಳ್ತಾರೆ ಹೆಣ್ಮಕ್ಳು. ಗಂಡು ಮಕ್ಳು ಅಷ್ಟೇ, ನೀನು ಕಟ್ಕೊಂಡಾಗಿಂದ ನಂಗೆ ಸುಖ ಇಲ್ಲ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾರೆ. ಆದರೆ ಅವರನ್ನೇ ಒಂದು ಸ್ವಲ್ಪ ಕ್ವೈಟಾಗಿ ಕೂರಿಸಿ ನಿಮ್ಮ ಮೆಮೊರೀಸು ಅದು ಇದು ಕೇಳಿದಾಗ ಮದುವೆ ಆಗಿದ್ದೀನ, ಫಸ್ಟ್ಗೆ ನನ್ನ ಪಾರ್ಟ್ನರ್ ಸಿಕ್ಕಿದ್ದೀನ ಅಂತ ಹೇಳ್ತಾರೆ. ಸೊ ಜಗಳದಲ್ಲೋ ಅಥವಾ ಮೆಮೊರೀಸಲ್ಲೋ ಗ್ಯಾಪ್ ಬಂದಾಗ ಅಥವಾ ಈ ಲೋ ಬಿ ಪಿ ಹೈ ಬಿ ಪಿ ಆದಾಗ ಅಥವಾ ನಿಮ್ಮ ಟೆನ್ಷನ್ಗೆ ತಕ್ಕಂಗೆ ಅವಾಗಿನ ಮಾತು ಬಂದ್ಬಿಟ್ಟಿರುತ್ತೆ. ಕೆಲವೊಬ್ರು ಏನು ಗೊತ್ತಾ, ಈ ಮಾತನ್ನ ನಾನು ಮರೆಯಲ್ಲ, ನೆನ್ಪಿಟ್ಕೋತೀನಿ, ನೋಡ್ತಾ ಇರು, ನಿನ್ಗೊಂದಿನ ಬಂದಾಗ ಸರಿಯಾಗಿ ಹೇಳ್ತೀನಿ ಅಂತ ರಿಜಿಸ್ಟರ್ ಮಾಡ್ತಾರೆ. ಅಥವಾ ನಿನ್ನ ಮುಂದಿನ ಜನ್ಮದಲ್ಲ ಬಂದು ಕಾಡ್ತೀನಿ, ನೀನು ಈಗ ಮಾಡಿ ಕೊಟ್ಟಿರೋ ಕಾಟ ಬಿಡಲ್ಲ ನಾನು, ನೀನು ದೆವ್ವಾಗಿ ಬಂದು ಕಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅವರು ಕೆಲವೊಂದ್ಸತಿ, ಸೊ ಅದೇನು ಮೆಮೊರೀಸ್ನ ಕ್ಯಾರಿ ಮಾಡಿರತ್ತಲ್ಲ ಬಾಡಿ, ಅವರು ಅಷ್ಟು ಗರ್ಜಿಟ್ಕೊಂಡ್ರೆ, ಇವಾಗ ದುರ್ಗಮ್ಮ ದೇವಿ, ಆಮೇಲೆ ಅನುಷ್ಕದ್ ಮೂವೀಸ್ ಇದಾವಲ್ಲ ದೆವ್ವದು, ಅದು ಅವನು ರಾಕ್ಷಸ ಕರ್ಜಿಟ್ಕೊಂಡಿರ್ತಾನೆ,
ಅವನ್ನ ಬಂಧಿಸಿರ್ತಾರೆ, ಮತ್ತೆ ಅದು ಕ್ಯಾರಿ ಆಗಿರುತ್ತೆ ನೆಕ್ಸ್ಟ್ ಜನ್ಮಕ್ಕೂ. ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲೂ ಹಾಗೇನೆ, ನಿಮ್ಮ ಮೆಮೊರೀಸೂ ಅಷ್ಟೇನೆ. ನಿಮ್ಮ ಬಾಡಿ ಕ್ಯಾರಿ ಮಾಡಿದೆ ಪಾಸ್ಟ್ ಲೈಫಿಂದ ಎಷ್ಟೊಂದು ಮೆಮೊರೀಸ್ನ ಕ್ಯಾರಿ ಮಾಡಿದೆ. ಕಷ್ಟ, ಸುಖ, ದುಃಖ, ಸಾಧನೆ ಎಲ್ಲದನ್ನು ಕ್ಯಾರಿ ಮಾಡಿದೆ. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಬೆಳಗಿನ ಟೈಮೇ ಆದ್ರೂ ನಿಂಬೆ ಹಣ್ಣಿನ ಟೇಸ್ಟ್ ಹೆಂಗಿರತ್ತೆ ಒಂದ್ಸತಿ ನೆನಪಿಸ್ಕೊಂಡು ಜಸ್ಟ್ ಫೀಲ್ ಮಾಡಿ. ಎಲ್ಲರಿಗೂ ಒಂದೇ ಥರ ಬಂತಾ? ಸೊ ಮ್ಯಾಂಗೋ ಟೇಸ್ಟ್ನ ನೆನಪಿಸ್ಕೊಳ್ಳಿ. Sweet. ಒಂದೇ ಸ್ವಲ್ಪ ಸ್ವಲ್ಪ ಅದೇ ಥರ ಬಂತು ಅಂತ ಅನ್ಕೊಂತೀನಿ. ಓಕೆ, ನಿಮ್ಗೆ ಇಷ್ಟವಾದ ತಿಂಡಿ ಯಾವುದಾದ್ರೂ ಆಗಿರ್ಬೋದು, ಅದರ ಟೇಸ್ಟ್ನ ನೆನಪಿಸ್ಕೊಳ್ಳಿ. ಅದೇ ಥರ ಬಂದಿರಬಹುದು. ನಿಮ್ದು ಯಾವುದು ಡಿಶ್ ಇಷ್ಟ ಇದೆಯೋ ಅದು. ಇವಾಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಔಷಧಿದ್ ನೆನಪಿಸ್ಕೊಳ್ಳಿ. ನಿಮ್ಗೆ ನೆನಪಿರೋ ಔಷಧಿ ನೆನಪಿದೆಯಾ? ಔಷಧಿ ಹೆಸರು ಹೇಳ್ಬೇಕು ನನಗೆ. ನೀವು ತಗೊಂಡಿರೋದು ಯಾವುದಾದ್ರೂ ಅಥವಾ ತಗೋತಾ ಇರೋದು. ನೀವು ಚಿಕ್ಕ ಯಾಸ್ಕೂರ್ಲಿ ವಯಸ್ಸಲ್ಲಿ ಎಲ್ ಎಸ್ ಮೇಡಮ್. ಯಾರೋ ಏನೋ ಹೇಳಿದ್ರಿ? ಯಾಸ್ಕೂರ್ಲಿ ಎಲ್ ಎಸ್ ಮೇಡಮ್. ಕೆಮ್ಮಿನ ಔಷಧಿ ಚೆನ್ನಾಗಿರುತ್ತೆ ರೀ, ಅದು ಚೆನ್ನಾಗಿ ಕೆಟ್ಟದಾಗಿರುತ್ತಾ? ಇಲ್ಲ ಮ್ಯಾಮ್, ಕೆಟ್ಟದಾಗಿಲ್ಲ ಮೇಡಮ್. ಓ, ಅದ್ರದ್ದು ಮೆಮೊರಿ. ಹಾ, ಓಕೆ, ಅದು ಬಿಟ್ಟು ಬೇರೆದೇನು? ಹಾ ಹಾ, ಮೇಡಮ್. ಕೆಮ್ಮಿನ ಔಷಧಿ ಚೆನ್ನಾಗಿರುತ್ತೆ, ಕುಡಿದ್ರೆ ಸಹಿಲೆಸ್ ಒಳ್ಳೆ. ಮೇಡಮ್. ಹಾ, ಓಕೆ ಮೇಡಮ್ ಗ್ಯಾಸ್ಟ್ರಿಕ್ ಔಷಧಿ ಅದೊಂಥರ ಓಕೆ. ಡಿಫ್ರೆಂಟ್ ಆಗಿರುತ್ತೆ. ಹಾ, ಸೊ ಅದೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ನಿಮ್ಮ ಬಾಡಿನೂ ಅಷ್ಟೇ ಮೈಂಡು ಅಷ್ಟೇ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಿದೆ, ಆಮೇಲೆ ನೆನಪಿಸ್ಕೊಳ್ಳೋಕ್ಕೂ ಕಷ್ಟ, ಬಟ್ ನೆನಪಿದೆ. ಅದು ಮೇಡಮ್ ಅದು ಚೆನ್ನಾಗಿರಲ್ಲ, ಅದು ಇದು ಅಂತ ನೀವು ಸ್ವಲ್ಪ ಟ್ರೈ ಮಾಡ್ತೀರ. ನಿಂಬೆಹಣ್ಣು ಅಂದ ತಕ್ಷಣ ದಿಸ್ ಇಸ್ ಹೌ ಲೈಫ್ ಇಸ್. ಲೈಫಲ್ಲಿ ಎಲ್ಲ ಇದೆ, ಕಹಿ ಔಷಧಿ ಇದೆ, ಅನ್ನ ಸಾರಿದೆ, ನಿಂಬೆಹಣ್ಣಿದೆ, ಉಪ್ಪಿನಕಾಯಿ ಇದೆ, ಎಲ್ಲ ಇದೆ. ನನ್ನ ಮೆಮೊರಿ ಯಾವುದನ್ನ ರಿಜಿಸ್ಟರ್ ಮಾಡುತ್ತೋ ಅದಷ್ಟೇ ನೆನಪಿರುತ್ತೆ. ನಿಮ್ಮ ಮನೇಲಿ ಇಡ್ಲಿ ಎಲ್ಲರ ಮನೇಲೂ ಸೇಮೆ. ಏನು ಇಂಗ್ರೀಡಿಯೆಂಟ್ ಹಾಕಬೇಕು, ಸ್ವಲ್ಪ ಅಕ್ಕಿ ಅಥವಾ ರವೆ ಇದರಲ್ಲಿ ಚೇಂಜ್ ಆಗ್ಬೋದು, ಬಟ್ ಇಡ್ಲಿ ಪ್ರೊಸೀಜರ್ ಸೇಮ್. ಬಟ್ ಎಲ್ಲರ ಮನೇಲೂ ಬೇರೆ ಟೇಸ್ಟ್ ಬರುತ್ತಾ ಅಥವಾ ಒಂದೇ ಟೇಸ್ಟ್ ಬರುತ್ತಾ? ಎಲ್ಲ ಟೇಸ್ಟ್ ಬೇರೆ ಬರುತ್ತಾ? ಇಲ್ಲ, ಬೇರೆ 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 ಬರುತ್ತೆ ಮೇಡಮ್. ಎಸ್, ಲೈಫಲ್ಲೂ ಹಾಗೇನೆ. ಸಿಚುವೇಶನ್ ಎಲ್ಲರಿಗೂ ಒಂದೇ ಥರ ಸಿಚುವೇಶನ್ ಆಗಿದ್ರೂ ಮೆಮೊರೀಸ್ ಬೇರೆ ಬೇರೆ ಇರುತ್ತೆ. ಅದನ್ನು ನೀನು ಎಷ್ಟು ಡೀಪರ್ ಲೆವೆಲಾಗಿ ಅರ್ಥ ಮಾಡ್ಕೊಂಡಿರ್ತೀಯ ಹಾಗೆ ಇರುತ್ತೆ. ಈಗ ಒಂದು ಆ್ಯಕ್ಟಿವಿಟಿ ನಿಮಗೆ, ಮರ ಚಿತ್ರ ಬರೀರಿ, ಬರೆದ್ಬಿಟ್ಟು ನನಗೆ ಇಲ್ಲೇ ತೋರಿಸಿ ಸ್ಕ್ರೀನಲ್ಲಿ. ಯಾರ್ಯಾರು ವಿಡಿಯೋ ಆನ್ ಮಾಡಿದ್ದೀರಾ ನಂಗೆ ಇಲ್ಲೇ ಕಾಣಿಸುತ್ತೆ. ವಿಡಿಯೋ ಆನ್ ಮಾಡಿದಿರೋರು ನೀವೇ ನೋಡ್ಕೊಳ್ಳಿ. ಮರದ ಚಿತ್ರ. ನಾನು ಅದಕ್ಕೆ ಬುಕ್ಕು ಪೆನ್ನು ತೊಗೊಂಬರಕ್ಕೆ ಹೇಳಿದ್ದೆ ನಿನ್ನೆ. ಮ್ಯಾಮ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ಮೇಲಿಟ್ಟಿರಿ ದೀಪ. ಮ್ಯಾಮ್ ದೀಪ ಅಯ್ಯಪ್ಪ. ಎಸ್, ಕಾಣಿಸ್ತು. ವೆರಿ ಗುಡ್. ಮಾಲ್ತಿ, ಎಸ್, ವೆರಿ ಗುಡ್. ಮ್ಯಾಮ್, ವಿನೋದ, ವೆರಿ ಗುಡ್. ಕಾವೇರಿ, ವೆರಿ ಗುಡ್. ರಮ್ಯಾ, ವೆರಿ ಗುಡ್. ಏನ್ರಿ ಎಲ್ಲ ಒಂದೇ ಥರ ಮರ ಬರ್ದಿದ್ದೀರಾ? ಏನು ಒಂದೇ ಸ್ಕೂಲ್ಗೆ ಹೋಗಿದ್ರ ಎಲ್ಲರೂ? ಮ್ಯಾಮ್ ಮ್ಯಾಮ್, ಫಾಸ್ಟ್ ಆಗೋದು ಅದೊಂದೇ. ಸಡನ್ ಆಗಿ ಬರೋದು ಅದೇ ಮ್ಯಾಮ್, ಸಿಂಪಲ್ ಓಕೆ ಆಗಿರುತ್ತಲ್ಲ ಓಕೆ ಮ್ಯಾಮ್ ಓಕೆ. ಅದಕ್ಕೆ. ಮೇಡಮ್ ಎಸ್. ಎಸ್ ಸರ್, ನೀವು ಹಂಗೆ ಬರ್ದಿದ್ದೀರಲ್ಲ ಮರ. ಮ್ಯಾಮ್ ಮತ್ತೆಲ್ಲ ಒಂದೇ ತರ ಇದೆ ಮೇಡಮ್. ಹಾ, ಎಲ್ಲ ಒಂದೇ ಥರ ಇದೆ ಅಂತ ಯಾರು ಹೇಳಿದ್ದು? ಆಮೇಲೆ ಮರ ಹಿಂಗಿರುತ್ತೆ ಅಂತ ಯಾರು ಹೇಳಿದ್ದು? ಹೊರಗಡೆ ಹೋಗಿ ನೋಡಿ, ಹಿಂಗಿರುತ್ತ ಮರ? ಇಲ್ಲ ಮ್ಯಾಮ್. ಮೇಡಮ್ ಹಾ, ಅಲ್ಲ ಮೇಡಮ್, ಅರ್ಜೆಂಟ್ ಒಳಗೆ ಬಿಡ್ತಿದ್ವಲ್ಲ, ಹಂಗ್ ಬಿಡ್ತಿದೆ ಮೇಡಮ್. ಆಮೇಲೆ ನಿಧಾನ ಆಗಿದ್ರೆ ಅದ್ರಲ್ಲಿ ಎಲೆಗೆಲೆ ಎಲ್ಲ ತೆಗಿತಾ ಇದ್ದೆ ಮೇಡಮ್. ಓ, ಓಕೆ ಓಕೆ, ಹಾ, ನೋಟೆಡ್. ಇನ್ನೊಬ್ರು ಇಲ್ಲಿ ತೆಂಗಿನ ಮರ, ಇದ್ಯಾವ ತೆಂಗಿನ ಮರನೇನಪ್ಪ ನೋಡಿ, ಪೂಜಾ ಕೆ ಅವ್ರು ಬರ್ದಿದ್ದಾರೆ ನೋಡಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಅದೇನು ತೆಂಗಿನ ಮರ ಅಂತೀರ, ಏನಂತೀರ ಅದಕ್ಕೆ? ಇದು Okay, ಬೇಸಿಕ್ ತೆಂಗಿನ ಮರ. ಹಾಂ, ಓಕೆ, ಅದು ಗೊತ್ತು ತೆಂಗಿನ ಮರ ಅಂತ. ಓಕೆ, ವೆರಿ ಗುಡ್. ಮೇಡಮ್ ನೋಡಿ ನಾನು ಬರ್ದಿದ್ದೀನಿ. ಓಕೆ, ಅವ್ರ ಸ್ಟೆಪ್ ಜಾಸ್ತಿ ಆಗಿದೆ. ಹಾಂ, ಓಕೆ, ವೆರಿ ಗುಡ್. ಮ್ಯಾಮ್, ಮ್ಯಾಮ್ ಇದು ಬೇಸಿಕ್ ಅಲ್ಲ ಮ್ಯಾಮ್. ಓಕೆ, ವೆರಿ ಗುಡ್. ಓಕೆ, ಈಗ ನಾನೊಂದು ಇಮೇಜ್ ತೋರಿಸ್ತೀನಿ.
ಸೊ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಕಾಣ್ತಿದೆ. ಇವಾಗ ಕಾಣ್ತಿದ್ಯಾ? ಇವಾಗ ಹಾ ಇವಾಗ ಮ್ಯಾಮ್ ಕಾಣಿಸ್ತದೆ. ಇಲ್ಲೊಂದೇನೋ ಇದೆಯಲ್ಲ, ಇದೇನಿದು? ಮರ. ಮರ. ಮರ ಮ್ಯಾಮ್. ಓ, ಇದು ಟ್ರೀನಾ? ಇದರಲ್ಲಿ ಏನೋ ರೆಡ್ ರೆಡ್ ಇದೆ, ಏನಿದು? ಹಣ್ಣು. ಹಣ್ಣು ಮ್ಯಾಮ್. ಮತ್ತೆ ನೀವು ಅದರಲ್ಲ ಎಷ್ಟೊಂದು ಜನ ಬರ್ದೇ ಇಲ್ವಲ್ಲ, ಯಾಕೆ? ಮರ ಮಾತ್ರ ಹೇಳಿದ್ರೆ. ಮ್ಯಾಮ್ ಬರ್ದಿದ್ದೀನಿ ನಾನು ಇಲ್ಲಿ ಎಲೆ ಆಪಲ್. ಬರ್ತಿದೀವಿ ಮ್ಯಾಮ್ ಮೇಡಮ್ ಅಷ್ಟೇ. ನೀವು ಹಣ್ಣಿನ ಮರ ಅಂತ ಹೇಳಿಲ್ಲ, ಟ್ರೀ ಅಂದ್ರೆ ಟ್ರೀ ಮ್ಯಾಮ್. ರೀ, ನಿಮ್ ಮ್ಯಾಮ್ ಕಲ್ಪನೆ ನಿಮ್ಮ ನಾನು ಹೇಳಿದ್ದು. ಮರ ನಿಮ್ ಕಲ್ಪನೆ, ಮರ ಬರೀರಿ ಅಂತ ಹೇಳ್ದೆ ನಾನು. ಹಣ್ಣು, ಅಂದ್ರೆ ಎಲೆ, ಅದು ಬೇಸಿಕ್ ಕೊಂಬೆ, ಮ್ಯಾಮ್. ಬೇಸಿಕ್. ಹಾ, ಓಕೆ. ನೆಕ್ಸ್ಟ್ ಬರ್ಲಿ ಆನ್ಸರ್. ಹಣ್ಣು ನಾನ್ ಬರ್ದಿದ್ದೀನಿ ಮೇಡಮ್. ಹಾ, ತೋರಿಸಿ. ಮ್ಯಾಮ್ ನಾನು ಬರ್ದಿದ್ದೀನಿ ಆಪಲ್. ಆಪಲ್ ಬರ್ದಿದ್ದಾರೆ ಅವರು. ಶೀಸ್ ಪರ್ಟಿಕ್ಯುಲರ್. ಓಕೆ. ಬಟ್ ಇನ್ನೊಂದು ಹೇಳ್ತೀನಿ, ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾವು ಆಪಲ್ ಗಿಡ ಬೆಳೆಸಿಲ್ಲ ನಮ್ಮ ಮನೇಲಿ. ಅವಳು ಬೆಳೆಸಿಲ್ಲ ಅಂತ ಅನ್ಕೊಂತೀನಿ. ಯಾರ ಚಿತ್ರ ಬರ್ದಿದ್ದಾರೆ ಅವರು, ಅಲ್ವಾ? ಬಟ್ ಮೇಡಮ್ ಕಾಶ್ಮೀರದಲ್ಲಿ ಇರ್ಬೇಕ್ರಿ, ಅದಕ್ಕೆ ಆಪಲ್ ಬರ್ತಾರೆ. ಎಸ್. ನೆಕ್ಸ್ಟ್. ಎಲ್ಲಾ ಗಿಡದಲ್ಲೂ ಹಣ್ಣು ಬಿಡಲ್ಲ ಮ್ಯಾಮ್. ಹಾ, ಎಸ್, ನೋಟೆಡ್. ಅಂದ್ರೆ ನಿಮ್ಮ ಗಿಡದಲ್ಲಿ ಹಣ್ಣಿಲ್ಲ ಅಂತ ಒಪ್ಕೋತಿದ್ದೀರಾ. ಈಗ ಎರಡೇ ಚಾನ್ಸ್ ಕೊಡ್ತೀನಿ, ಬೇಗ ಗಿಡ ಬರೀರಿ. ಮರ ಬರೀರಿ. ಎರಡನೇ ಚಾನ್ಸ್ ಇದು. ಎರಡನೇ ಸತಿ ಬರಿತಾ ಇದ್ದೀರಾ ಮರ. ಹ್ಮ್. ಹ್ಮ್. ಮ್ಯಾಮ್ ಕಾಣಿಸ್ತಿಲ್ಲ ಮ್ಯಾಮ್. ಓ, ಅದ್ ಮರ ಹತ್ರ ಇಲ್ಲ ಮಾಲ್ತಿ. ದೆವ್ವ ಬಿಡ್ಸೋ ಇದ್ರ ತರ ಇದೆ ಅದು. ತೆಂಗಿನ ಮರ ಮ್ಯಾಮ್. ಓಕೆ. ಒಪ್ಕೊಂತೀನಿ, ತೆಂಗಿನ ಮರ ಅಂತ. ಓಕೆ. ಕಾಣುತ್ತಾ ಮೇಡಮ್? ಕಾಣಿಸ್ತು. ಗಿಡ ಹಣ್ಣಿದೆ. ಕಾಣಿಸ್ತು. ನೆಕ್ಸ್ಟ್. ಮ್ಯಾಮ್ ಬರ್ದಿದ್ದೀನಿ. ಅದೇನು ಪಟ್ಟಿ ಪಟ್ಟಿ ಮೇನಕ್ಕ, ಅದೇನದು ಎಕ್ಸ್ ಎಕ್ಸ್ ಅಂತ ಸುಮ್ನೆ ಹಾಕಿದ್ರಲ್ಲ, ಮ್ಯಾಮ್, ಏನದು? ಸುಮ್ನೆ ಮ್ಯಾಮ್ ಡಿಸೈನ್. ಡಿ ಮ- ಮ್ಯಾಮ್ ನೋಡಿ ಮ್ಯಾಮ್ ಮ್ಯಾಂಗೋ ಡಿಸೈನ್ ಮರದಲ್ಲಿ ಹೆಂಗ್ರಿ ಇರುತ್ತೆ? ಮ್ಯಾಮ್ ಸುಮ್ನೆ ಅದ್ ಬ್ರೇಕ್ ಆಗಿರುತ್ತಲ್ಲ ಮ್ಯಾಮ್ ಓ, ಆ ತರ. ಹೊರಗಡೆಯಿಂದ. ಸರಿ, ಓಕೆ. ನೆಕ್ಸ್ಟ್. ಬಟ್ ಮ್ಯಾಮ್ ಎಲ್ಲರೂ ಆ ನೋಡಿ. ಮಧ್ಯದ ಪಾರ್ಟ್ನ ಯಾಕಷ್ಟು ದಪ್ಪ ಬರಿತಾ ಇದ್ದೀರಾ? ಹಿಂಗೆ ಹಿಂಗೆ ದಪ್ಪದಾಗ ಯಾಕೆ ಬರಿತಿದ್ದೀರಾ ಮಧ್ಯದ ಪಾರ್ಟು? ಬಿಕಾಸ್ ಇಟ್ಸ್ ಮೆಮೊರಿ. ನಮಗೆ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ನಮ್ಗೆ ಹೇಳ್ಕೊಟ್ಟಿರೋದೇ ಮರ ಹಿಂಗ್ ಬರಿಬೇಕು ಅಂತ, ಹೌದಾ? ಎಸ್ ಮ್ಯಾಮ್. ಹೌದು ಮ್ಯಾಮ್. ಬೇಸಿಕ್ ಆಗಿ ನಮ್ಗೆ Yes, yes. ಹೇಳ್ಕೊಟ್ಟಿರೋದೇ ಅದು. ಹ್ಮ್. ಇಲ್ಲಿ ತಪ್ಪು ಸರಿ ಎಲ್ಲ ಎಲ್ಲರೂ ಕಲಿಯೋದಕ್ಕೆ ಬಂದಿರೋದು. ಇಟ್ಸ್ ಆಲ್ ಲರ್ನಿಂಗ್. Yes, ಸೊ ma'am. ಮರ ಅಂದ ತಕ್ಷಣ ನಮಗೆ ಫಸ್ಟ್ ಬರಿಬೇಕು, ಆಮೇಲೆ ಇದು ಟೈಮ್ ಕಮ್ಮಿ ಇದೆ ಅನ್ನೋದೊಂದಿರಬಹುದು. ಅಥವಾ ಮರ ತಾನೆ, ಅದರಲ್ಲಿ ನೀನು ಮಾರ್ಕ್ಸ್ ಕೊಡ್ತಾರೆ, ಅದರಲ್ಲಿ ಪ್ರೈಸ್ ಕೊಡ್ತಾರೆ, ಒಂದು ಮರ ಬರೆಯೋಕ್ಕಾಗಲ್ವಾ ಅಂತ ಮೈಂಡ್ಗೆ ಅನ್ಸಿರತ್ತೆ. ಒಬ್ರಂದ್ರು ಎಲ್ಲ ಮರದಲ್ಲೂ ಕಾಯಿ ಬಿಡಲ್ಲ ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ನೀವು ಕಾಯಿ ಬರಿಬೇಕು ಅಂತ ಹೇಳಿರ್ಲಿಲ್ಲ ಅಂತಂದ್ರು. ಸೊ ಲೈಫುನು ಹಾಗೇನೆ. ನಿಮ್ಗೆ ಏನು ಕೊಟ್ಟಿದೆಯಲ್ಲ ಮರ ಅನ್ನೋದನ್ನ ಅಷ್ಟೇ ನೋಡ್ತಿರೋ ಸಿಚುವೇಶನಲ್ಲಿ. ನಿಧಾನಿಸಿ ಯೋಚಿಸಿ ನೋಡು ಅಂತ ಒಂದು ಹಾಡಿದೆ. ಸೊ ಯಾವುದೇ ಸಂದರ್ಭ ಆಗಲಿ, ಯಾವುದೇ ಇದಾಗಲಿ, ಸ್ವಲ್ಪ ಉಸಿರಾಟನ ನಾರ್ಮಲ್ ಸ್ಥಿತಿಗೆ ತಗೊಂಬನ್ನಿ. ಕೂಲಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೋಬೇಕು ಜೀವನದಲ್ಲಿ. ಆಮೇಲೆ ಏನೇ ಒಂದು ವ್ಯಕ್ತಿನ ಜಗಳಾಡ್ಬೇಕಾದ್ರೆ ಅದು ಏನು ಯೋಚನೆ ಮಾಡಲ್ಲ. ಅವ್ರು ಹಂಗಂದ್ರೆ ನೀವು ಅದಕ್ಕೆ 2 ಅನ್ಬೇಕು, ಅವ್ರು ಹಿಂಗಂದ್ರೆ ಅವ್ರು 3 ಅನ್ಬೇಕು ನೀವು. ಯಾರೂ ಹಂಗೆ ಯೋಚನೆ ಮಾಡಲ್ಲ. ಅವನು ಅಥವಾ ಅವಳು ಸಿಟ್ಟಲ್ಲಿ ಹೇಳ್ತಿದ್ದಾಳೆ, ಕೋಪದಲ್ಲಿ ಹೇಳ್ತಿದ್ದಾಳೆ, ಏನು ತಪ್ಪು, ಏನು ಯಾರು ಮಾಡದೇ ಇರೋದು ನಾನು ಮಾಡಿದ್ದೀನ, ಏನು ಯಾಕೆ ಅಂತ ಈ ಥರ ಹೋಗ್ತೀವಿ ಹೊರತು, ಆ ಟೈಮಲ್ಲಿ ಕಾಮಾಗಿರಬೇಕು, ಕ್ವೈಟಾಗಿ ಯೋಚನೆ ಮಾಡಬೇಕು ಅನ್ನೋದು ಮನುಷ್ಯನಿಗೆ ಬರಲ್ಲ. ಏನಂದರೆ ನನಗೆ ಯಾರಾದರೂ ಎವ್ರಿ ಆ್ಯಕ್ಷನ್ ಹ್ಯಾಸ್ ಒಪೋಸಿಟ್ ರಿಯಾಕ್ಷನ್ ಅಂದಂಗೆ, ಏನಾರು ಆದ ತಕ್ಷಣ ಫಸ್ಟು ನಾನು ಮನಸ್ಸಲ್ಲೆಲ್ಲ ಏನು ಇಟ್ಕೊಳ್ಳಲ್ಲಪ್ಪ, ಏನಿದೆಯೋ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಕೆಲವೊಂದು ಕಡೆ ಡೈರೆಕ್ಟಾಗಿ ಹೇಳೋದು ಅವಶ್ಯಕತೆ ಇಲ್ಲ, ಎಲ್ಲ ಕಡೆನೂ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಮರದ ರೀತಿ
ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ, ನೀವು ಮೀಟ್ ಆಗಿರೋ ಜನರ ಹತ್ರ ನಿಮ್ಮದೇ ಆದ ಒಂದು ಇಮ್ಯಾಜಿನೇಷನ್ ಅವ್ರ ಮೈಂಡಲ್ಲೂ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ಗೆ ಈಗ ನಿಮ್ಮ ಅಮ್ಮ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿ ಅಂದ ತಕ್ಷಣ ಎಲ್ಲರೂ ಹೇಳಿ, ಒಂದು ವರ್ಡಲ್ಲಿ ಹೇಳಿ ಅಮ್ಮ. ಶಿ ಇಸ್ ಮೈ ರೋಲ್ ಮಾಡೆಲ್ ಮ್ಯಾಮ್. ಓಕೆ, ನೆಕ್ಸ್ಟ್ She is my Good, favorite madam. model. ನೆಕ್ಸ್ಟ್ My ನೆಕ್ಸ್ಟ್ mom Ma'am, too. caring, ಮೈ ಹಾಂ ಬೆಸ್ಟ್ ಫ್ರೆಂಡ್ ಮೇಡಮ್. ಓಕೆ, ನೆಕ್ಸ್ಟ್ ಮೈ caring, ಯೂನಿವರ್ಸ್. ಓಕೆ She is my god, ma'am. ಓಕೆ ಕೇರಿಂಗ್. ಫೈನ್. ಅಮ್ಮ ಅಂದ ತಕ್ಷಣ ಅದು ಬಂತು. ಆ, ಇಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಿದ್ರೆ, ಎಕ್ಸ್ ಅಂತ ಇದ್ರೆ ಅವರಿಗೆ ಇದ್ರೂ ಓಕೆ ಇಲ್ದಿದ್ರು ಓಕೆ, ಅಥವಾ ಯಾರಿಗೊಬ್ರಿಗೆ ಕ್ರಶ್ ಇರುತ್ತೆ, ಅವ್ರನ್ನ ನಾವು ಮದುವೆ ಮಾಡ್ಕೊಳಕ್ಕಾಗಿಲ್ಲ. ಸೊ ಅವ್ರ ಹೆಸರು, ಆ ಮೆಮೊರೀಸ್ ಇದೆ ನಿಮ್ಮ ಹತ್ರ. ಸೊ ಅವ್ರನ್ನ ನೆನಪಿಸ್ಕೊಂಡಾಗ ಏನು ಅವ್ರಿಗೆ ಒಂದು ಹೆಸರು ಕೊಡ್ಬೋದು ಅಂದರೆ ಏನು? Sweet memory. ನೆಕ್ಸ್ಟ್ ಇದೆಲ್ಲ ಕಲಿಯಕ್ಕೆ ಹೇಳ್ತಿರೋದು ನಿಮ್ಗೆ. ಇಲ್ಲ ಅಂದ್ರೂ ಹೇಳಿ ಒಂದು ಹೆಸರು, ಏನೋ ಒಂದು ಇಡ್ಬೋದು ಅವರಿಗೆ, ಅಂದ್ರೆ ಏನು? sweet, ma'am, ಸೇಮ್ sweet ಮೇಡಮ್. memory. ಹಾ. ಒತ್ತ ಕಡಿಕೆ ಪೂ ಪೂ ಒತ್ತ ಕಡಿಕೆ ಇದೆ ಮೇಡಮ್. ಓಕೆ ಮರೀಚಿಕೆ, ಓಕೆ ಮರೀಚಿಕೆ. ಓಕೆ Teacher. ಓಕೆ ಮತ್ತೆ ಹೇಳ್ತೀನಿ, ಯಾರಾದರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಥವಾ ಅವರ ಪರಿಸ್ಥಿತಿಗೆ ಹೋಗಿದ, ಈಗ ಹ್ಯಾಪಿ ಮೂಮೆಂಟು ಏನೋ ಒಂದೊಂದು ಹೆಸರು ಕೊಟ್ವಿ ನಾವು. ಬಟ್ ಒಂದು ಸಡನ್ ಆಗಿ ಎಮೋಷನಲ್ ಇದ್ದಾಗ, ಅಥವಾ ಯಾವುದೋ ಒಂದು ಲವ್ ಸೀನು ಅಥವಾ ಮೆಮೊರೀಸ್ ಯಾವುದಾದ್ರೂ ರೊಮ್ಯಾಂಟಿಕ್ ಸೀನ್ ಇವೆಲ್ಲ ನೋಡಿದಾಗ ನಮಗೆ ಒಂದು ಸಡನ್ ಇದರಲ್ಲಿ ದುಃಖ ಆಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದ್ವಿ, ನಾನು ನನ್ನ ಪಾರ್ಟ್ನರು ಬಿಟ್ಟೋಗ್ಬಿಟ್ರು, ಏನು ಮಾಡೋಕ್ಕಾಗುತ್ತೆ, ಹಣೆ ಬರ ಅನ್ನೋದ್ರ ಜೊತೆಗೆ ನನ್ನ ಮೆಮೊರೀಸೂ ಅದರೊಳಗೆ ಅನ್ವಾಂಟೆಡ್ ಅಂತ ಬರೆದಿದ್ದಾರೆ ಇಲ್ಲೊಬ್ರು, ಓಕೆ ಲರ್ನಿಂಗ್ ಅಂತ ಬರೆದಿದ್ದಾರೆ. ನನ್ನ ಜೊತೆಗೆ ಎಮೋಷನ್ಸು ಮಿಕ್ಸ್ ಆಗುತ್ತೆ. ಇದನ್ನು ಹೆಂಗಸರು ತುಂಬ ಮಾಡ್ತೀರ. ಯಾರಾದರೂ ಏನಾದರೂ ನಿಮಗೆ ಹರ್ಟ್ ಮಾಡಿದ್ರು, ಅಳಿಸಿದ್ರು ಅಂದ ತಕ್ಷಣ, ನಿನ್ನೆ ನಂಬಿದ್ದೆ ನಾನು, ಹುಟ್ಟಿದಾಗಿಂದ ನಾನು ಯಾರೂ ನಿನ್ನಷ್ಟು ನಂಬಿರಲಿಲ್ಲ ನಾನು. ಅದು ಗಂಡಂಗೆ ಆಗಿರ್ಬೋದು, ಅಪ್ಪಂಗೆ ಆಗಿರ್ಬೋದು, ಸಿಚುವೇಶನಿಗೆ. ಸೊ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಈ ಥರ ಅಂತ. ನೀನು ಬುದ್ಧಿ ತೋರಿಸ್ಬಿಟ್ಟೆ, ನೀನು ಹಿಂಗೆ, ನೀನು ಹಾಗೆ. ಹೆಣ್ಮಕ್ಳು ಜಾಸ್ತಿ ಅಳುವ, ಗಂಡು ಮಕ್ಳು ಹಂಗಲ್ಲ. ನೋಡ್ಕೋತೀನಿ ಹೋಗು, ನಂಗೆ ಗೊತ್ತು, ನೋಡ್ಕೋತೀನಿ ಹೋಗು, ನೀನು ನೋಡ್ತಾ ಇರೋ ನೀನು. ಅವರು ಫ್ಯೂಚರ್ ಬಗ್ಗೆ ಎದುರಿಸ್ತಾರೆ. ಹೆಣ್ಮಕ್ಳು ಹೆಂಗೆ ಅಂದರೆ, ಅವ್ರ ಪಾಸ್ಟನ್ನ ತಗೊಂಡು ಅಳ್ತಾರೆ. ಜಗಳ ಮಾಡಬೇಕಾದ್ರೆ ಅಥವಾ ಶಾಪ ಹಾಕ್ಬೇಕಾದ್ರೆ, ನನ್ನ ಹೊಟ್ಟೆ ಓಡಿಸಿದ್ಯಾ ನೋಡಿ ನಿಂಗೆ ಆಗುತ್ತೆ, ನನ್ಗೆ ಹಂಗೆ ಮಾಡಿದೆ ನಿನ್ಗೆ ಹಿಂಗಾಗುತ್ತೆ, ನನ್ನ ಕಣ್ಣೀರು ಹಾಕ್ಸಿದ್ಯಾ, ಹೆಣ್ಮಕ್ಳ ಕಣ್ಣೀರು ನಿನ್ಗೆ ಹಂಗೆ ಮಾಡುತ್ತೆ. ಹೆಣ್ಮಕ್ಳು ಪಾಸ್ಟನ್ನ ಯೋಚನೆ ಮಾಡ್ತಾರೆ, ಗಂಡು ಮಕ್ಳು ಫ್ಯೂಚರ್ ಬಗ್ಗೆ ನೋಡ್ತಾರೆ. ನಾನು ಏನು ಅಂತ ತೋರಿಸ್ತೇನೆ ನಿನಗೆ, ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಈ ಥರ ಫ್ಯೂಚರ್ ಬಗ್ಗೆ ಯೋಚನೆ. ಯಾಕಂದರೆ ಹೆಣ್ಣು ಎನರ್ಜಿ ಬಂದು ವಾಟರ್, ಹರಿಯೋ ಥರ. ಗಂಡು ಎನರ್ಜಿ ಬಂದು ಬೆಂಕಿ. ಸೊ ಎಮೋಷನ್ಸು ಹಾಗೆ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಮಾತಾಡಿರುವಂಥದ್ದು ಅಥವಾ ನಿರ್ಧಾರ ತೊಗೊಂಡು, ಬ್ಯಾಡ್ ಮೆಮೊರೀಸ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಟೇಸ್ಟ್ ಬಗ್ಗೆ ಹೇಳಿದೆ, ಅದರಲ್ಲೂ ಸ್ಟ್ರಾಂಗ್. ಅಂದರೆ ನಮಗೆ ನೆನಪಿರೋದು, ನೆನಪಿಸ್ಕೊಂಡ ತಕ್ಷಣ, ಆ ವಸ್ತು ನೆನಪಾದ ತಕ್ಷಣ ತಿನ್ಬೇಕು ಅನ್ಸೋದು, ನೋಡ್ಬೇಕು ಅನ್ಸೋದು, ಅದೂ ಅಷ್ಟೇ ಮೆಮೊರೀಸ್. ನೆಕ್ಸ್ಟ್, ಒಂದು ಮನುಷ್ಯನ ಚಿತ್ರ ಬರೀರಿ. ಮನುಷ್ಯನ ಚಿತ್ರ. ಡ್ರಾಯಿಂಗ್ ಬರಲ್ಲ ಮೇಡಮ್. ಬರೀರಿ, ಹೆಂಗ್ ಬರುತ್ತೋ ಹಂಗೆ ಬರೀರಿ. ಬರಲ್ಲ ಅನ್ನೋದು ಫಸ್ಟ್ ಆಪ್ಷನ್ ಅವ್ರು ಕೊಟ್ಟಿದ್ದು. ಈಗ ನಾನು ಹೇಳ್ತಾ ಇದ್ದೀನಿ, ಬರೀರಿ, ಟ್ರೈ ಮಾಡಿ, ಹೆಂಗ್ ಬರುತ್ತೋ ಹಂಗೆ ಬರೀರಿ. ಓಕೆ, ಮಲ್ತಿ ನೋಡಿದೆ, ಗುಡ್. ಅವರು ಎಷ್ಟು ಫಾಸ್ಟಾಗಿ ಬರ್ತಾರೆ, ಎಲ್ಲರೂ ಯಾಕೆ ಇಷ್ಟು ಟೈಮ್ ತಗೋತಿದ್ದೀರಾ? ಕೈ ಕಾಲ್ ಬರೀತಾ ಇದೀವಿ ಮ್ಯಾಮ್. ಲಕ್ಷ್ಮಿ, ಎಸ್ ಕರೆಕ್ಟ್. ಓಕೆ, ದೀಪಕ್, ಓಕೆ. ರಮ್ಯಾ, ವೆರಿ ಗುಡ್. ರಮ್ಯಾ ಅವ್ರದ್ದು ನೋಡಿ ಒಂದು ಸ್ವಲ್ಪ. ಓಕೆ, ನೇಹಾ, ವೆರಿ ಗುಡ್. ಶ್ರುತಿ, ಓಕೆ, ವೆರಿ ಗುಡ್. ಗಾಯತ್ರಿ, ಬರೀ ಫೇಸ್ ಬರ್ತಿದ್ದಿಲ್ಲಮ್ಮ, ಮ್ಯಾಮ್ ಒಂದು ಮನುಷ್ಯನ ಫುಲ್ ಬರಿಬೇಕು. ಮೇನಕಾ, ವೆರಿ ಗುಡ್. ವಿನೋದ, ಮರನೂ ಅಗ್ಲ ಬರೀತೀರಾ, ಮನುಷ್ಯನೂ ಅಗ್ಲ ಬರೀತೀರಾ, ಯಾಕೆ ಮೇಡಮ್? ಓಕೆ, ಪೂಜಾ, ವೆರಿ ಗುಡ್. ಓಕೆ ಮ್ಯಾಮ್ ಓಕೆ
ಓಕೆ ಓಕೆ ಫೈನ್. ಮೇ ಬಿ ಸಮಯ ಕಮ್ಮಿ ಇತ್ತು ಅಂತ ನೀವು ದೇವರಾಜ್ ಬರ್ದಿದ್ದೀರಾ ನೋಡಿದೆ ನಾನು. ನಿಮ್ದು ಹಾ ಮೇಡಮ್. ಡ್ರಾಯಿಂಗ್ ನೋಡಿದೆ. ವೆರಿ ಗುಡ್. ಓಕೆ, ಎಲ್ಲರೂ ಯಾಕೆ ಹಿಂಗ್ ಬರ್ದಿದ್ದೀರಾ? ಟೈಮ್ ಆಲ್ಮೋಸ್ಟ್ ಕಮ್ಮಿ ಇತ್ತು ಮ್ಯಾಮ್. ಟೈಮ್ ಕಮ್ಮಿ ತರ್ತಾ ಇತ್ತು. ಇದು ಯಾಕೆ ಹಿಂಗೆ ಎಲ್ಲದರಲ್ಲೂ ಹಿಂಗೆ ಇದೆ? ಎಲ್ಲರದ್ದು ನೋಡ್ಕೊಳ್ಳಿ ಡ್ರಾಯಿಂಗ್. ಯಾಕೆ ಹಿಂಗಿದೆ? ನಾವ್ ಹಿಂಗಿದೀವಾ? ಇಲ್ಲ ಬಟ್ ನೀವೆಲ್ಲ ಹಂಗೆ ಬರ್ದಿರೋದು ನೋಡ್ಕೊಳ್ಳಿ. ಯಾಕೆ? ಈಸಿಯಾಗಿ ಬೇಗ ಬೇಗ ಸೊ ಇದೇನು? ಈಸಿಯಾಗಿ. ಇವಾಗ ನನ್ನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ? ಎಸ್ ಮ್ಯಾಮ್. ಇದೇನಿದು ಇಲ್ಲಿದೆಯಲ್ಲ? ನನ್ ಕಾಣಿಸ್ತಾ ಕಾಣಿಸ್ತಿಲ್ಲ ಮ್ಯಾಮ್. ಕಾಣಿಸ್ತಿಲ್ಲ. ಓಕೆ ಓಕೆ. ಇದು ಏನಿದು? ಮನುಷ್ಯ ಡಿ ಚಿತ್ರ ಮೇಡಮ್. ಓಕೆ, ಇದು ಮನುಷ್ಯನಾ? ಎಸ್ ಮ್ಯಾಮ್. ಓಕೆ, ಈ ತರ ಪೊಸಿಷನ್ ಅಲ್ಲಿ ಯಾರು ಬರ್ದಿಲ್ಲ ಹಿಂಗೆ. ಎಲ್ಲ ಹಿಂಗ್ ಬರ್ದಿದ್ರಿ. ಫೈನ್, ಹೆಂಗಾದ್ರು ಆಗಲೇ ಬರ್ಲಿ. ಮರದ ಬಗ್ಗೆ ಹಂಗಂದ್ರಲ್ಲ ಮೇಡಮ್, ಅದಕ್ಕೆ ಇಲ್ಲಿ ಸಲ ಮನುಷ್ಯ ಬಗ್ಗೆ ಹಂಗ್ ಬರೋದು. ಆಮೇಲೆ ಇಲ್ಲೊಂದು 4-5 ಜನದ್ದು. ಆಮೇಲೆ ಇದು ಮನುಷ್ಯನ ಚಿತ್ರ ಅಂತ ಹೇಳ್ದೆ ನಾನು. ಒಬ್ಬೊಬ್ರದ್ದು ನೋಡಿದೆ ನಾನು, ನೀಟಾಗಿ ಕಾಣಿಸ್ತಾ ಇತ್ತು. ನನಗೆ ಹೆಸರು ಮರ್ತೋಯ್ತು, ಸಾರಿ. ಇವಾಗ ಇನ್ನೊಂದು ಹೇಳ್ತೀನಿ. ನಿಮ್ಮ ಹೆಸರು ಮರ್ತೋಯ್ತು ನನಗೆ. ಈ ಡ್ರಾಯಿಂಗು, ಹಲೋ, ಹೇಳಿ ಮ್ಯಾಮ್. ಹೇಳಿ ಮೇಡಮ್. ಈ ಡ್ರಾಯಿಂಗು ಗಂಡು ಹೆಣ್ಣು? ಯಾವ್ದು ಏಯ್ ಏನ್ ಕಾಣಿಸ್ತಿಲ್ಲ ಮೇಡಮ್. ಅಲ್ಲ, ಮುಂಚೆ ನೋಡಿದ್ರೆ ತಾನೆ. ಇವಾಗ ಸ್ಕ್ರೀನ್ ಹ್ಯಾಂಗ್ ಆಗಿದೆ. ಬಾಯ್ ಬಾಯ್. ಬಾಯ್ ಮ್ಯಾಮ್. ಓ ಬಾಯ್ ಮೇಡಮ್. ಯಾರ್ ಬೇಕಾದ್ರೂ ಆಗಿರ್ಬೋದು. ಗಂಡು. ಕರೆಕ್ಟ್. ಒಬ್ರು ಹೇಳಿದ್ರು ಯಾರು ಬೇಕಾದ್ರೂ ಆಗಿರ್ಬೋದಂತ. ಸೊ ಇವಾಗ ಹೇಳ್ತಿದ್ದೀನಿ, ಬಾಯ್ ಮತ್ತೆ ಗರ್ಲ್ದು ಸಪ್ರೇಟ್ ಸಪ್ರೇಟ್ ಡ್ರಾಯಿಂಗ್ ಬರೀರಿ ಬೇಗ. ಬಾಯ್. ಮ್ಯಾಮ್. ಬರ್ದಿದ್ದೀರಾ? ನಂಗೆ ಕಾಣಿಸಲ್ಲ, ಹಂಗೆ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದೆ ನಿಮಗೆ, ಬಾಯ್ ಮತ್ತೆ ಗರ್ಲ್ದು ಸಪ್ರೇಟ್ ಆಗಿ ಬರೀರಿ ಅಂತ. ಓಕೆ, ಸೊ ಈಗ ಬಾಯ್ ಮತ್ತೆ ಗರ್ಲ್ ಬರ್ದಾಗೂ ಆ 2 ಕೈ ಕಾಲು ಕಾಮನ್ ಇದೆಯಾ? ಇದೆ ಮ್ಯಾಮ್. ಇಲ್ಲ ಮ್ಯಾಮ್. ಅಲ್ವಾ? ಹಾ ಮೇಡಮ್. ಸೊ ಮುಂಚೆ ನಾನು ಇಲ್ಲಿ ಒಂದಿಬ್ರು 3 ಜನ, ಇವಾಗ ವಿನೋದ ಡ್ರಾಯಿಂಗ್ ನೋಡಿದ್ರೆ ಸ್ವಲ್ಪ ಹುಡುಗಿ ಅಂತ ಅನಿಸ್ತಾ ಇತ್ತು. ಇನ್ನೊಬ್ರು ದೀಪನ ಯಾರೋ ಹುಡುಗಿ ಬರ್ದಿದ್ರು. ಇನ್ನು ಮಿಕ್ಕಿರೋರೆಲ್ಲ ಒಂಥರ ಮನುಷ್ಯನ ಬರ್ದಿದ್ರಿ. ಮೊದಲಿಗೆ ನೀವು ನನ್ನ ಕೇಳಲಿಲ್ಲ ಹುಡುಗಿ ಬರಿಬೇಕಾ ಹುಡುಗ ಬರಿಬೇಕಂತ. ಬರೀ ಮನುಷ್ಯ ಅಂತ ಹೇಳ್ದೆ ನಾನು, ಮನುಷ್ಯನ್ ಬರ್ದ್ರಿ, ಹೌದಾ? ಎಸ್ ಮ್ಯಾಮ್. ಹೌದು ಆಮೇಲೆ ಮೇಡಮ್. ನಾನು ಹುಡುಗನ್ ಸಪ್ರೇಟ್ ಹುಡುಗಿರ್ ಸಪ್ರೇಟ್ ಅಂದಾಗ ಮೇ ಬಿ ಹುಡುಗಿಗೆ ನೀವು ಫ್ರಾಕ್ ತರ ಬರ್ದಿರ್ತೀರ. ಎಸ್ ಸೀರೆ ತರ ಯಾರ ಬರ್ದಿದ್ದೀರಾ? ಎಸ್ ಅನ್ನಿ. ಬರ್ದಿದ್ದೀರಾ? ಲಂಗ No, ಬ್ಲೌಸ್ madam. ಬರ್ದಿದೀವಿ ಮ್ಯಾಮ್. ಲಂಗ ನಾನು ಬ್ಲೌಸ್, ಆಡ್ ಮಾಡಿದ್ದೀನಿ ಮ್ಯಾಮ್. ಇಯರಿಂಗ್ಸ್ ಆಡ್ ಮಾಡಿದ್ದೀರಾ? ಓಕೆ, ಆಲ್ಮೋಸ್ಟ್ ಜಡೆ ಬರ್ದಿದ್ದಾರೆ. ಜಡೆ ಬರ್ದಿದ್ದೀರಾ ನೀವೇನ್ ಆಲ್ಮೋಸ್ಟ್. ತೋರಿಸಿದಿರೋ ಅದನ್ನ ಬರ್ದಿದ್ದೆ ಮೇಡಮ್. ಹಾಕಿದೀವಿ ಮ್ಯಾಮ್ ನಾವು. ವೆರಿ ಗುಡ್. ನೀವು ತೋರಿಸಿದ್ದನ್ನ ಬರ್ದಿದ್ದೆ. ಮತ್ತೆ ಬೊಟ್ಟು ಇಟ್ಟಿದ್ದೀನಿ. ವೆರಿ ಗುಡ್. ಫ್ರಾಕ್ ಡೀಟೇಲಿಂಗ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಮ ಚಿತ್ರಕ್ಕೆ ವಯಸ್ಸು ಎಷ್ಟು ಇದೆ ಅಂತ ಏನಾರ ನೀವು ಗೆಸ್ ಮಾಡ್ಬೋದಾ? ನೀವು ಬರ್ದಿರೋ ಚಿತ್ರದಲ್ಲಿ, ಅಂದ್ರೆ ನಿಮ್ಮ ಮೆಮೊರೀಸ್ ಇಂದ ಬರ್ದಿದ್ದೀರಲ್ವಾ, ಹುಡುಗ ಹುಡುಗಿನ ಬರ್ದ್ರಿ ನೀವು, ಹೆಂಗಿದೆ ಮೇಡಮ್? ಚಿಕ್ಕ ಅಲ್ವಾ? ಮಕ್ಳೇ ಮ್ಯಾಮ್. ಕರೆಕ್ಟ್. ಬೇಬಿ ನೆಕ್ಸ್ಟ್. ಹೆಂಗ್ ಏಜ್? 10 years ಮ್ಯಾಮ್. ವೆರಿ ಗುಡ್. ನೆಕ್ಸ್ಟ್. 23 years madam. ಕರೆಕ್ಟ್. ಓಕೆ, ನೆಕ್ಸ್ಟ್. 5 years ಮ್ಯಾಮ್. 25 ಹೆಂಗ್ ಏಜ್ ಮ್ಯಾಮ್? ಸಿ 20 years. ಇಮ್ಯಾಜಿನೇಷನ್ನೇ ಇಷ್ಟು ಲವಲವಿಕೆಯಿಂದ ಇದೆ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ನಿಮ್ ಒಳಗಡೆ ಯೂತ್ ಇದೆ, ಹೌದಾ?
ಹೌದು ಮ್ಯಾಮ್ ಇದೆ ಮ್ಯಾಮ್. ಯೌವನ. ಆದ್ರೆ ನೀವೆಲ್ಲ ಯೋಚನೆ ಮಾಡುವಾಗ ಹೆಂಗ್ ಯೋಚನೆ ಮಾಡ್ತೀರಾ? ಅಯ್ಯೋ ಮುಂದೆ ಏನಾಗ್ಬಿಡುತ್ತೋ, ಅಯ್ಯೋ ದುಡಿಬೇಕು, ದುಡ್ಡಿಲ್ಲ ಅಂದ್ರೆ ಏನಾಗುತ್ತೋ, ಅಯ್ಯೋ ನಮ್ಮನ್ನ ಯಾರು ನೋಡ್ಕೋತಾರೋ ಇಲ್ವೋ ವಯಸ್ಸಾದಾಗ, ನನ್ನ ಜೊತೆಗೆ ಯಾರು ಇರ್ತಾರೋ ಇಲ್ವೋ. ಇದೆಲ್ಲ ಭಯ ಯಾಕೆ ಬರುತ್ತೆ? ವೆನ್ ಕ್ರಿಯೇಷನ್ ಅಂತ ಬಂದಾಗ ನಾನು ಹೇಳಿದ್ದೆ ನಿಮಗೆ, ಕ್ರಿಯೇಟ್ ಮಾಡಿ, ಡ್ರಾಯಿಂಗ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದೆ ನಾನು. ಯು ಆರ್ ದ ಕ್ರಿಯೇಟರ್ ನಾವು. ಇಲ್ಲೊಬ್ರು ಪ್ರಭಾಕರ್ ಅನ್ಸುತ್ತೆ, ಅವ್ರು ಹೇಳಿದ್ರು ಪೇಂಟ್ ಇದು ಮಾಡ್ತೀನಿ ಅಂತ. ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಯು ಆರ್ ದ ಕ್ರಿಯೇಟರ್ ಅಂತ ಅಂದಾಗ ನೀವು ನಿಮ್ಮ ಬಾಯಲ್ಲೇ ಬಂದಿರೋದು 18 ವರ್ಷ, ಇದಕ್ಕೆ 5 ವರ್ಷ 10 ವರ್ಷ, ಹೌದಾ? Yes. ಯಾರಾದ್ರೂ 80 ವರ್ಷದ ಮುದ್ಕಿನ್ ಬರ್ದಿದ್ದೀರಾ? ಬರ್ದಿದ್ರೆ ನೋ ಎಸ್ ಮ್ಯಾಮ್. ಇಲ್ಲ ಮೇಡಮ್, ಯಾರು ಬರ್ದಿಲ್ಲ. ಮನಸ್ಸುನು ಹಂಗೆ ರೀ ಮಗು. ಬಾಡಿ ನಿಮ್ಗೆ ಕಾಣೋದಕ್ಕೆ ವಯಸ್ಸಾಗ್ತಾ ಇದೆ, ಕಾಣೋದಕ್ಕೆ ನೀವು ಓಲ್ಡ್ ಅನ್ನಿಸ್ತಾ ಇರ್ಬೋದು, ಕಾಣೋದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದು, ಬಟ್ ನಿಮ್ಮ ಒಳಗಿರೋ ಮನಸ್ಸು ಮುಗ್ಧತೆ ಹಂಗೆ ಇದೆ ರೀ. ಮುಂಚೆ ಹೆಂಗಿತ್ತು ಹಂಗೆ ಇದೆ ಮುಗ್ಧತೆ. ಒಪ್ಕೋತೀರಾ? ಬಟ್ ಯಾರನ್ನಾದ್ರೂ ಜಡ್ಜ್ ಮಾಡಬೇಕಾದ್ರೆ ಅಥವಾ ನಂಗೆ ಕೆಟ್ಟ ಸಿಚುವೇಶನ್ ಆಯಿತು ಅಂದಾಗ ಮಾತ್ರ ನಾನು ಯಾಕೆ ಹಂಗೆ ಬಿಹೇವ್ ಮಾಡ್ತೀನಿ ಅನ್ನೋದು, ನೀನು ಅದಕ್ಕೆ ಮೆಮೊರಿ ಕ್ರಿಯೇಟ್ ಮಾಡಿರೋದು. ನಿನ್ನ ಬಾಡಿಗೆ, ನಿನ್ನ ಮನಸ್ಸಿಗೆ, ಮಾತಿಗೆ ಮೆಮೊರಿನ ಹಾಗೆ ಕ್ರಿಯೇಟ್ ಮಾಡಿರೋವಂಥದ್ದು. ಯಾವುದೂ ಹುಟ್ಟಿದಾಗಿಂದ ಬಂದಿಲ್ಲ, ಅಥವಾ ತಂದೆ ತಾಯಿ ಹಿಂಗಿಂಗೆ ಹಿಂಗಿದ್ರೆ ಹಿಂಗೆ ಅನ್ಬೇಕು, ಹಿಂಗಂದ್ರೆ ಹಿಂಗೆ ಅನ್ಬೇಕು ಅಂತ ನಮಗೆ ಪ್ಯಾಟ್ರನ್ ಹೇಳ್ಕೊಟ್ಟಿಲ್ಲ. ನಮ್ಮ ಮೆಮೊರೀಸು ಮತ್ತು ನಮ್ಮ ಇದರಿಂದ ಏನು ಬರುತ್ತೋ ಅದನ್ನು ಹಂಗೆ ಮಾತಾಡ್ತಾ ಇದ್ದೀವಿ ನಾವು. ಓಕೆ, ಈಗ ಎರಡನೇದು ಆ್ಯಕ್ಟಿವಿಟಿ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸಬ್ ಕಾನ್ಷಿಯಸ್ ಮೈಂಡ್ ಯಾವುದಾದ್ರೂ ಒಂದು ವಸ್ತುನ ನೀವು ನೋಡಿದಾಗ ಫಸ್ಟ್ ನೋಡ್ತೀರಾ, ಕಣ್ಣು ದೃಷ್ಟಿ. ಓಕೆ, ಕಣ್ಣು ದೃಷ್ಟಿ. ನೆಕ್ಸ್ಟ್ ಕಿವಿ ಕೇಳಿಸ್ಕೊಳ್ಳುತ್ತೆ, ಕೈ ಸ್ಪರ್ಶ, ಮುಟ್ಟತ್ತೆ ಸ್ಪರ್ಶ. ಇವಾಗ ಕುರುಡ್ರಿಗೆ ಯಾವುದಾದ್ರೂ ಒಂದು ಪೆನ್ನು ಅಥವಾ ವಸ್ತು ಕೊಟ್ಟರೆ ಅವರು ಬರೀ ಶಬ್ದ ಕೇಳಿಸ್ಕೋಬೋದು, ಟಿಕ್ ಟಿಕ್ ಅಂತ. ಸ್ಪರ್ಶದಿಂದ ಅದು ಪೆನ್ ಅಂತ ತಿಳ್ಕೊತಾರೆ, ಆ ಥರ. ಸ್ಮೆಲ್, ಸೆಂಟೆಡ್ ಪೆನ್ ಎಷ್ಟು ಜನ ಯೂಸ್ ಮಾಡಿದ್ದೀರಾ? ಎಸ್ ಅನ್ನಿ. ಅದು ಮೆಮೊರಿ ಇದೆ ಅಲ್ವಾ ಸೆಂಟೆಡ್ ಪೆನ್? ಹಾಂ, ಅದು ತಗೊಂಬಂದ್ರೆ ನಮ್ಮ ಸೈನ್ಸ್ ಟೀಚರ್ ಆಚೆ ಕೂರಿಸ್ಬಿಡೋರು ನಮ್ಮನ್ನ ಗಬ್ಗಳ ಅಂತ. ಹಂಗೆ ಆ ಮೆಮೊರೀಸ್ ಇದೆ ನಮ್ಮ ಹತ್ರ, ಬಟ್ ಅದನ್ನ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಸೆಂಟ್ ಪೆನ್. ಇವಾಗೂ ಬರುತ್ತಾ ಅದು? ನಂಗೆ ಗೊತ್ತಿಲ್ಲ. ಈಗಿದೆಯಾ? ಇಲ್ಲ ಮೇಡಮ್, ಇದೆ ತುಂಬಾ ಮೇಡಮ್. ಕಮ್ಮಿ. ಆದ್ರೆ ಈಗಿನ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಿಲ್ಲ ಅನ್ಕೊಂತೀನಿ. ಕಡಿಮೆ ಮೇಡಮ್, ಅದ್ರ ಕಡಿಮೆ ಮೇಡಮ್ ಇದೆ. ಹಾ, ಹಂಗೆ ಸ್ಪರ್ಶ ಆಯ್ತು. ಆಮೇಲೆ ರುಚಿ ನೋಡುವಂಥದ್ದಾದ್ರೆ ರುಚಿ ನೋಡ್ತೀವಿ. ಎಕ್ಸಾಂಪಲ್, ಹಣ್ಣಾದ್ರೆ ಅದ್ರ ಬಣ್ಣ ನೋಡ್ತೀವಿ, ಅದನ್ನು ಓಪನ್ ಮಾಡಿ ಬೀಜ ಇದೆಯಾ ಇಲ್ವಾ ನೋಡ್ತೀವಿ, ಸ್ಮೆಲ್ ನೋಡ್ತೀವಿ, ಅದು ಹೆಂಗಿದೆ ಸ್ಮೆಲ್ ಅಂತ. ಆಮೇಲೆ ತಿನ್ಬೋದಾ ಇಲ್ವಾ ಅಂತ ಮೆಮೊರಿಗೆ ಫಸ್ಟ್ ಮೆಸೇಜ್ ಕಳಿಸ್ತೀವಿ. ಇದು ಕಾಯಿ ಎಂಥ ಕಾಯೋ ಏನೋ, ತಿನ್ಬೋದೋ ತಿನ್ನಬಾರ್ದೋ, ಅಥವಾ ಯಾರನ್ನಾರು ದೊಡ್ಡವ್ರನ್ನ ಕೇಳಬೇಕಾ ಅಥವಾ ಹತ್ರದವ್ರನ್ನ ಕೇಳಬೇಕಾ, ಮೆಮೊರೀಸ್ನ ಚೆಕ್ ಮಾಡ್ತೀರಾ. ನಾನು ಚಿಕ್ಕ ವಯಸ್ಸಿಂದ ತಿಂದಿದ್ದೀನಿ, ಏನಾಗಲ್ಲ ತಿನ್ನು ಅಂತ ಹೇಳೋ ಅಂಥದ್ದು, ಅಥವಾ ಫಸ್ಟ್ ಟೈಮ್ ತಿಂತಿದ್ದೀನಿ, ದೇವರೇ ಭಗವಂತ ನೀನೇ ಕಾಪಾಡಪ್ಪ ಅನ್ನೋದು, ಅಥವಾ ಇದು ಎಂಥ ಹಣ್ಣೋ ಏನೋ ಆಗಿದ್ದಾಗಲೇ ನೋಡ್ಬಿಡೋಣ ಅನ್ನೋರು ಒಬ್ಬೊಬ್ರು ಇರ್ತಾರೆ. ಸೊ ಇದೆಲ್ಲ ಕ್ರಿಯೇಟ್ ಮಾಡಿ ಆ ಸಿಚುವೇಶನ್ ಅಂದರೆ ಆ ವಸ್ತುನ ನಮ್ಮ ಮೆಮೊರೀಸಲ್ಲಿ ನಾವು ಇಟ್ಕೋತೀವಿ. ಚಿಕ್ಕ ವಯಸ್ಸಲ್ಲಿ, ಇವಾಗ ನಿಮ್ಮ ಮಕ್ಕಳಿಗೆ ಆಗ್ಬೋದು, ಚಿಕ್ಕ ವಯಸ್ಸಲ್ಲಿ ನಿಮಗೆ ಆಗಿರ್ಬೋದು, ಹೇಳಿದ್ದನ್ನೇ ಹೇಳಿ ಹೇಳಿ ಹೇಳಿದ್ದನ್ನೇ ಹೇಳಿ 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 ನಿಮ್ಮ ಮೆಮೊರಿಗೆ ಬಂದಿರುತ್ತಾನೆ ಅದು. ಜೀವನನೂ ಹಾಗೇನೆ. ಈಗ ನಾವು ಬೆಳೀತಾ 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 ಏನಾಗಿದೆಯೋ ಅನ್ನೋದಕ್ಕಿಂತ ಡೀಪರ್ ಲೆವೆಲ್ ಅನ್ನೋದಕ್ಕಿಂತ ಮೇಲ್ಮೇಲೆ ಅಷ್ಟೇ ನೆನ್ಪಿಟ್ಕೊಳ್ತಾ ಹೋಗುತ್ತೆ ಮೆಮೊರೀಸ್. ಡೀಪರ್ ಲೆವೆಲ್ಲಿಗೆ ಏನೋ, ಇವತ್ತು ಬೆಳಗ್ಗೆ ಎದ್ದೆ ಬ್ರಷ್ ಮಾಡಿದೆ, ಯಾರಾದರೂ ಅಷ್ಟೇ ನೀವು ಹೇಳಬೇಕಾದ್ರೆ ಇವತ್ತು ಏನು ಮಾಡಿದೆ ಅಂದರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಆಫೀಸ್ಗೆ ಹೋದೆ, ಅದನ್ನೇ ಹೇಳೋದು. ಬೇರೆ ಏನೋ ನಮ್ಮ ನಿತ್ಯ ಕರ್ಮಗಳು ಇವನ್ನೆಲ್ಲ ಸ್ಕಿಪ್ ಮಾಡ್ತೀವಿ. ಕೆಲವೊಬ್ಬರನ್ನ ಕೇಳಿ, ಫ್ರೆಂಡ್ಸೇ ಇರ್ಬೋದು, ಅವರು ಕುತ್ಕೊಂಡ ತಕ್ಷಣ, ಹೆಂಗಸರು ಸ್ಪೆಷಲಿ, ಎದ್ದ ತಕ್ಷಣನೇ ನಾನು ಅಯ್ಯೋ ಕಾಳು ಕಟ್ಟಿದ್ನ, ಒಮ್ಮೆ ಆಚೆ ಬಂದು ನೋಡ್ರೆ ಕಸ ಒಂದಷ್ಟಿತ್ತು, ಡೀಟೇಲಿಂಗ್ ಹೇಳ್ತಾರೆ ಮಾತಾಡುವಾಗ. ಫ್ರೆಂಡ್ಸ್, ಅವರು ಕ್ಲೋಸ್ ಫ್ರೆಂಡ್ಸ್ ಇರುವಾಗ, ಕಸ ಗುಡ್ಸಕ್ಕೆ ಹೋದ್ನ, ನನಗಂತೂ ಸಾಕಾಗೋಯ್ತು, 2 ನಿಮಿಷದಲ್ಲಿ ಪಟ 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 ಅಂತ ಗುಡಿಸ್ದೆ, ಹಂಗೆ ಹಿಂಗೆ ಅಂದರೆ ಡೀಟೇಲಿಂಗ್ ಹೇಳ್ತಾರೆ. ಅದೇ ಗಂಡು ಮಕ್ಳು ಮಾತಾಡುವಾಗ ಡೀಟೇಲಿಂಗ್ ಕಮ್ಮಿ ಇರುತ್ತೆ. ನಮ್ದು ಗೊತ್ತಲ್ಲ ಸರ್, ಮಾಮೂಲಿ ಎದ್ದೋ ಬಂದೋ ಎರಡೇ ಇದ್ರಲ್ಲಿ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿನೇ ಈ ಲವ್ ಲೈಫಲ್ಲಿ ಅಥವಾ ಈ ಗಂಡು ಹೆಣ್ಣು ಮೆಮೊರೀಸ್, ಅಥವಾ ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ನನ್ನ ಪಾರ್ಟ್ನರ್ ಏನೂ ಶೇರೇ ಮಾಡೋದಿಲ್ಲ,
ಅಥವಾ ಅವ್ರ ಜೊತೆಗೆ ನನಗೆ ಮಾತಾಡೋದೇ ಇಲ್ಲ. ಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳು ಕಂಪ್ಲೇಂಟ್ ಇದು, ನಮ್ಮ ಮನೆಯವ್ರು ನನ್ನ ಹತ್ರ ಮಾತಾಡೋದಿಲ್ಲ ಸರಿಯಾಗಿ, ಅವ್ರಿಗೆ ಬೇಜಾರಾಗ್ತಿದ್ಯೋ ಖುಷಿಯಾಗಿದ್ದಾರೋ ಏನು ಎಸ್ ಮೇಡಮ್. ಅಂತ ಹೇಳ್ತಿರ್ತಾರೆ. ಹೌದೌದು. ಮೇಡಮ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಅಷ್ಟೇ ಸಾಕು, ಇಲ್ಲೇನು ತೋರಿಸ್ತಾ ಇಲ್ಲ ನಾನು. ಸೊ ಈ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿರೋದು ನನ್ನ ಮೈಂಡೇ ಹಿಂಗೆ ಹೇಳ್ಕೊಂಡಿರೋದು. ಸೊ ಈ ವ್ಯಕ್ತಿ ಕಡಿಮೆ ಮಾತಾಡ್ತಾರೆ, ಈ ವ್ಯಕ್ತಿ ಜಾಸ್ತಿ ಮಾತಾಡ್ತಾರೆ. ಅದೇ ಇವಾಗ ಮಗು ಬೆಳಗ್ಗೆ ಹೊತ್ತು ಮಾತಾಡಲ್ಲ ಅಂದ್ರೂ ನೀವು ಬಲವಂತವಾಗಿ ಹೇಳೋ ಹೇಳು ಅಂತ ಅದನ್ನ ತಿವಿತಾ ಇರ್ತೀರ ತಾನೆ, ಯಾಕಂದ್ರೆ ಮಗುನ ಆಕ್ಟಿವ್ ಮಾಡ್ಬೇಕು, ಸ್ಕೂಲಿಗೆ ರೆಡಿ ಮಾಡ್ಬೇಕಲ್ವಾ ನಾವು. ಎಸ್ ಮ್ಯಾಮ್. ಆಲೋಚಿಸ್ತೀಯಾ ಏನ್ ಟಿಫನ್ ಬೇಕು, ಏನ್ ತಿಂತೀಯ, ಬಲವಂತವಾಗಿ ಅದನ್ನ ಇದು ಮಾಡ್ತಿರ್ತೀವಿ ತಾನೆ. ಆಕ್ಟಿವ್ ಮಾಡ್ಬೇಕು, ಸ್ಕೂಲ್ ಬಸ್ ಹತ್ತಿಸ್ಬೇಕಲ್ಲ. ಹೌದು ಈ ಮ್ಯಾಮ್. ನಿದ್ದೆಗಣ್ಣಲ್ಲೇ ಕಳಿಸ್ಬಿಟ್ರೆ ಮತ್ತೆ ಹೌದು ಮೇಡಮ್. ಮಲ್ಕೊಂಡ್ಬಿಡುತ್ತೆ ಅಲ್ಲಿ ಹೋಗಿ. ನಮ್ಮ ಮೈಂಡು ಹಂಗೇನೆ, ಡೈಲಿ ರುಟೀನ್ ಏನಿದೆಯೋ ಅದನ್ನ ಫಾಲೋ ಮಾಡ್ತಾ ಇರತ್ತೆ. ರುಟೀನ್ ಎಸ್ ಇವಾಗ ಬ್ರಷ್ ಮೆಮೊರೀಸ್ ಅಂದ್ರೆ ಹೇಳ್ತಾ ಇದೀನಿ, ಚಿಕ್ಕ ಚಿಕ್ಕದಾಗ ಅಂದ್ರೆ ನಿಮ್ಮ ಫಸ್ಟ್ಗೆ ಹೇಳಿದ್ರೆ ಯಾರು ಎಡಗೈಯಲ್ಲಿ ಬ್ರಷ್ ಮಾಡ್ತೀರಾ ಫೈನ್, ಮೇ ಬಿ ರೂಢಿ ಇರ್ಬೋದು. ಫಸ್ಟ್ಗೆ ನಾವು ಬಲಗೈಯಲ್ಲಿ ಅಂದ್ರೆ ಬ್ರಷ್ ಹಿಡ್ಕೊಂಡು ಬಲಗೈಯಲ್ಲಿ ಬ್ರಷ್ ಮಾಡೋದು, ಇದು ರೂಢಿ ನಮ್ದು. ಎಸ್ ಇನ್ಮೇಲಿಂದ ಎಡಗೈಯಲ್ಲಿ ಬ್ರಷ್ ಮಾಡೋದಕ್ಕೆ ಟ್ರೈ ಮಾಡಿ. ಡಿಫ್ರೆಂಟ್ ಅಂದ್ರೆ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಅವತ್ತಿನ ದಿನ ಜಾಸ್ತಿ ನೆನಪಿರ್ಬೇಕು ಅಂದ್ರೆ, ಒಂದೇನಾದ್ರೂ ನೀವು ರೆಗ್ಯುಲರ್ ಇರೋದ್ರಲ್ಲಿ ಪ್ಯಾಟ್ರನ್ ಚೇಂಜ್ ಮಾಡಿದ್ರೆ ಅವತ್ತಿನ ದಿನ ನೆನಪಿರುತ್ತೆ. ಅಥವಾ ಓಕೆ ಈಗ ಏನಾದ್ರು ಕಳೆದೋಗಿರುತ್ತೆ ಏನೋ ಆದಾಗ ನಾವು ನಮ್ಮ ಮೈಂಡಿಗೆ ಎಷ್ಟು ಸ್ಟ್ರೆಸ್ ಕೊಟ್ಟು ಅದನ್ನ ನೆನಪಿಸ್ಕೋತೀವಿ. ಏನಾಗಿತ್ತು ಅವತ್ತು, ಇರು ನೆನಪಿಸ್ಕೋತೀನಿ, ಅವತ್ತು ಏನಾಯ್ತು ಅಂದ್ರೆ ಅಲ್ಲಿ ಹೋದ್ನಾ, ಬಸ್ ಸಿಕ್ತಾ, ಹಿಂಗಂತ ನಾವು ತುಂಬಾ ಡೀಪ್ ಆಗಿ ಅದನ್ನ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಹಾಗೇನೆ ಡೈಲಿ ನಮ್ಮ ಹತ್ರ ಅಷ್ಟು ಶಕ್ತಿ ಇದೆ. ಎಸ್ ಮ್ಯಾಮ್. ಮತ್ತೆ ಈ ಬ್ಯಾಡ್ ಮೆಮೊರೀಸ್ ಗುಡ್ ಮೆಮೊರೀಸ್ ಅಂದಾಗ ನೀವೊಂದು ಏನಂತಾರೆ ಚಿಕ್ಕದಾಗಿ ಆಕ್ಟಿವಿಟಿ ತರ ತಗೊಂಡ್ರಿ, ನಿಮ್ ಲೈಫಲ್ಲಿ ನಡೆದಿರೋದನ್ನ ನೆನಪಿಸ್ಕೊಂಡ್ರಿ. ಲೈಕ್ ವೈಸ್ ಮೆಮೊರೀಸ್ ವರ್ಕ್ ಆಗೋದು, ಲೈಕ್ ವೈಸ್ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುವಂಥದ್ದು. ಸೊ ಡೈಲಿ ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಳಿದ್ದೀನಿ ನಾನು. ವಾಟರ್ಗೆ ಮಂತ್ರ ಹೇಳಿದ್ರೆ, ಮಂತ್ರ ಅದ ನೀರೊಳಗೆ ಹೋಗಿ ಅದಕ್ಕೊಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ನೀರನ್ನ ಗೋಲ್ಡನ್ ಎನರ್ಜಿ ಅಥವಾ ಬ್ಲ್ಯಾಕ್ ಎನರ್ಜಿ, ಬ್ಲೂ ಎನರ್ಜಿ, ಅದನ್ನ ನಾವು ನೋಡ್ತೀವಿ, ಅದನ್ನ ಕುಡಿತೀವಿ, ಅದರಿಂದ ಎನರ್ಜಿ ಬರುತ್ತೆ ಅಂತೆಲ್ಲ ತಿಳ್ಕೊಂಡ್ರಿ, ಹೌದಾ? ಎಸ್ ಮ್ಯಾಮ್. ಹೌದು ಮ್ಯಾಮ್. ಓಕೆ, ಮೇಡಮ್ ಲೇಟ್ ಜಾಯ್ನ್ ಆಗಿದ್ದರೆ ಏನ್ ಮಾಡ್ಬೇಕು ಮೇಡಮ್? ಒಂದ್ ನಿಮಿಷ. ಏನಂದ್ರಿ? ಲೇಟ್ ಜಾಯ್ನ್ ಆಗಿದ್ದು, ನಿನ್ನೆ ಜಾಯ್ನ್ ಆಗಿದ್ದು, ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸ್ ಆಗಿದೆ. ಏನ್ ಮಾಡ್ತೀರಾ? ಅದಕ್ಕೆ ಎಂತ ಮಾಡಿ ಮೇಡಮ್, ಅದು ಗೊತ್ತಿಲ್ಲ ಕೇಳಿಸ್ಕೊಳ್ಳಿ. ನಾನು. ಆಯ್ತಾಯ್ತು. ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ಡೈಲಿ ಲೇಟ್ ಆಗಿ ಜಾಯ್ನ್ ಆಗೋರು ಅಥವಾ ಕ್ಲಾಸ್ ಮಿಸ್ ಆಗಿರೋರದ್ದು ಗ್ರೂಪ್ ಅಲ್ಲಿ ಅವರು ಹಾಕಿದ್ದಾರೆ, ಫಸ್ಟ್ ಡೇದು ಏನು ಕಲ್ತ್ವಿ, ಸೆಕೆಂಡ್ ಡೇದು ಏನು ಕಲ್ತ್ವಿ ಅಂತ. ಸೊ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದಾಗ್ಲೂ ಹೇಳಿದೆ ನಾನು, ಫಸ್ಟ್ ಡೇ ಏನಾಯ್ತು, ಸೆಕೆಂಡ್ ಡೇ ಏನಾಯ್ತು ಅಂತ. ಇಮ್ಯಾಜಿನ್ 10 ಡೇಸ್ಗೆ 10 ಡೇಸ್ದು ಹೇಳೋದು ನನಗೂ ಕಷ್ಟ ಆಗುತ್ತೆ. ಹಂಗೆ ಓಕೆ. ಹಂಗೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಹಿಂಗೆ ಹೋಗ್ತಾ ಇರತ್ತೆ. ಆಮೇಲೆ ಇಟ್ಸ್ ಅ ಬೆಸ್ಟ್ ಪ್ರಾಕ್ಟೀಸ್. ಹ್ಮ್ ಹೇಳಿ, ಅಲೋ ಅಂದ್ರೆ ಯಾರೋ ಹೇಳಿ, ಯಾರೋ ಹಲೋ ಅಂದ್ರಿ. ಓಕೆ, ಯಾರೋ ಹಲೋ ಅಂದ್ರಿ, ಏನಾರು ಇದ್ರೆ ಹೇಳಿ. ಸೊ ಹೀಗೆ ನಮ್ಮ ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡುವಂಥದ್ದು. ಸೊ ಒಳ್ಳೇದು ಕೆಟ್ಟದ್ದು ಅಂತ ನಾವು ಯಾವುದಕ್ಕೂ ಲೇಬಲ್ ಮಾಡೋಕ್ಕಾಗಲ್ಲ, ಬಟ್ ಮಕ್ಳಿಗೆ ಹೇಳ್ಕೊಡ್ತೀವಿ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳ್ಕೊಡ್ತಿರ್ತೀವಿ ನಾವು. ಸೊ ನಮ್ಮ ಮೆಮೊರೀಸು ಹಂಗೇನೆ, ಅವ್ರನ್ನ ನೋಡ್ತೀವಿ. ಯಾವುದು ಯಾರು ಮಾತಾಡ್ತಾ ಇದ್ದೀರಾ? ನೀವು ಹುಡುಗ ಹುಡುಗಿ ಚಿತ್ರ ಬರ್ದ್ರಿ, ನನ್ನ ಸ್ಕ್ರೀನ್ ಎಲ್ಲ ನಡಗೋಯ್ತು ನೋಡ್ಬಿಟ್ಟು. ಯಾಕೆ ಡ್ಯಾನ್ಸ್ ಆಡೋಕೆ ಶುರು ಆಯ್ತು, ನೀವೇ ನೋಡಿದ್ರಲ್ಲ, ಅಷ್ಟು ಚೆನ್ನಾಗಿತ್ತು ನಿಮ್ಮ ಡ್ರಾಯಿಂಗ್ಸ್. ಸೊ ಹುಡುಗ ಹುಡುಗಿ ಅಂದಾಗ ನಮ್ಗೆ ಇಮ್ಯಾಜಿನ್ ಬಂತು, ಒಂದು ಫ್ರಾಕ್ ತರನೋ ಇದು ನಮ್ಮ ಮೆಮೊರೀಸ್ ಅಲ್ಲಿ. ಅಂದ್ರೆ ಆ ನಿಮ್ಮ ಒಳಗಡೆ ನಾಟಿ ಇದ್ದಾರೆ ಅಥವಾ ನಿಮ್ಮ ಮನಸ್ಸು ಹೆಂಗಾಗಿದೆ ಅಂತ ಒಪ್ಕೋತೀರ.
Yes, ma'am. ಅಲ್ವಾ? ಹಾಗೇನೆ ಥಾಟ್ಸ್ ಮೆಮೊರೀಸ್ ನಿಮ್ಮ ಮೈಂಡಿಗೆ ಹಂಗೆ ಕೊಡಬೇಕು. ನಾವು ಎಷ್ಟೋ ಸತಿ ಹೇಳ್ತೀವಿ ವಿಜುವಲೈಸ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅನ್ನೋದು ಹಿಂಗೇನೆ. ಎಲ್ಲೂ ಯೂನಿವರ್ಸಲ್ಲಿ ಟೈಮು ಮತ್ತು ಏಜು ಡಿಫೈನ್ ಆಗಿಲ್ಲ, ಮನುಷ್ಯ ಮಾಡ್ಕೊಂಡಿರೋದು ಇದು. ಕೆಲವ್ರು ಹೇಳ್ತಾರೆ ಗೊತ್ತಾ, ವಯಸ್ಸಾದ್ಮೇಲೆ ಕೆಲವ್ರು ಮದುವೆ ಆಗಿರ್ತಾರೆ, ಮೇ ಬಿ ಸೆಕೆಂಡ್ ಲವ್, ಥರ್ಡ್ ಲವ್, ಮೇ ಬಿ ಅವ್ರಿಗೆ 70 ಇಯರ್ಸ್ ಆಗಿರುತ್ತೆ. ಅದಕ್ಕೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಕೆಲವೊಬ್ರು ಅದು ಏನೇನೋ ಹೆಸರು ಕೊಡ್ತಾರೆ ಹಾಗೆ ಹೀಗೆ ಅಂತ. ಅದು ನಿಮ್ಮ ಮೆಮೊರೀಸು. ಹಂಗಾದ್ಮೇಲೆ ಹಂಗೆ ಮಾಡಬಾರ್ದು, ಹಂಗಿರ್ಬೇಕು ಹಿಂಗಿರ್ಬೇಕು, ರೂಲ್ಸ್ ನಿಮ್ಮ ಮೆಮೊರೀಸ್, ಅದು ಅವ್ರದ್ದಲ್ಲ. ಅಂಡ್ ಸಾಯೋವರೆಗೂ ನಿಮ್ಮನ್ನು ಪ್ರೀತಿಸೋಕೆ ಯಾರನ್ನ ನಾವು ಪ್ರೀತಿಸೋದಕ್ಕೆ ಅಂದ್ರೆ ಯಾರನ್ನಾದ್ರೂ ಒಬ್ಬರನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಮೇ ಬಿ ಮನುಷ್ಯ ಆಗಿ ನಾವು ಅದನ್ನ ಲವರ್ ಅನ್ಬೋದು, ಪಾರ್ಟ್ನರ್ ಅಂತ ಹೆಸರು ಕೊಡ್ಬೋದು. ಅದೊಂದು ಆತ್ಮ ಅಷ್ಟೇ. ಸೊ ಬೇರೆಯವರು ಬೇರೆ ಬೇರೆ ತರ ಹೆಸರು ಕೊಡ್ಬೋದು, ಬಟ್ ಅದೊಂದು ಆತ್ಮಕ್ಕೆ ಗೌರವ ಕೊಡ್ತೀವಿ. ಅದನ್ನ ಲವ್ ಅಂತೀವೋ, ಪಾರ್ಟ್ನರ್ ಅಂತೀವೋ, ಆ ತರ ಹೆಸರು, ಸೋಲ್ ಅಂತ. ಸೋಲ್ಮೇಟ್ ಅಂತೀವಿ. ನೆಕ್ಸ್ಟ್, ಈ ವಸ್ತು ಮೆಟೀರಿಯಲಿಸ್ಟಿಕ್ ಅಂತ ಬಂದಾಗ ನಾನು ಇದು ಬಾಟ್ಲ್ ತರ ಕೇಳಿದ್ದೆ, ಖಾಲಿ ಬಾಟ್ಲ್ ತರ ಕೇಳಿದ್ದೆ, ವೇಸ್ಟ್ ಪೇಪರ್ ತರ ಕೇಳಿದ್ದೆ, ಪೇಪರ್ ತರ ಕೇಳಿದ್ದೆ, ಬಾಕ್ಸ್ ತರ ಕೇಳಿ. ಬಾಕ್ಸ್, ಒಟ್ನಲ್ಲಿ ಬಾಕ್ಸ್, ಟೆಕ್ಸ್ಟ್ ಬಾಕ್ಸ್, ಏನೋ ಒಂದು ತರ ಕೇಳಿದ್ದೆ. ಸೊ ತಂದಿದ್ರೆ ತೋರಿಸಿ. ಒಬ್ರು ತೋರಿಸಿದ್ರು. ಓಕೆ, ಮೀನಕಾ ತೋರಿಸಿದ್ರು. ಓಕೆ ಮ್ಯಾಮ್ ಬಾಕ್ಸ್. ಓಕೆ ಓಕೆ ಆಲ್ಮೋಸ್ಟ್ ಬಾಕ್ಸ್ ತಗೊಂಬನ್ನಿ ಅಂದ್ರೆ ಎಲ್ಲಾರು ಮುಚ್ಚುಳ ಇರೋದನ್ನೇ ತಂದಿದ್ದೀರಾ ಅಲ್ವಾ? ಬಟ್ ನಾನು ಮೆನ್ಷನ್ ಮಾಡಿರ್ಲಿಲ್ಲ ಸರ್. ಅಲ್ವಾ? ನೀವು ಬೌಲ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕ್ಯಾಪ್ ಇದ್ದೇ ಅದು ಇರುತ್ತೆ ಬಾಕ್ಸ್ ಮ್ಯಾಮ್. ಟಿಫನ್ ಬಾಕ್ಸ್ ಅಂತಂದ್ರೆ ಮ್ಯಾಮ್, ಅದಕ್ಕೆ ಕರೆಕ್ಟ್. ಇತ್ತಲ್ಲ ma'am. ಹ್ಮ್ ನಮ್ಮ ಮನ್ಸುನು ಈಗ ಒಂದೊಂದು ಸೈಜ್ ಇದೆ, ಒಂದೊಂದು ಶೇಪ್ ಇದೆ. ಅದರಲ್ಲಿ ನೀವು ಎಷ್ಟಾಗುತ್ತೋ, ನನಗೀಗ ಟೈಮ್ ಕೊಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಆ ಬಾಕ್ಸ್ನ ಫಿಲ್ ಮಾಡಿ. ಏನಾದ್ರೂ ಹಾಕಿ, ನಂಗೆ ಗೊತ್ತಿಲ್ಲ, ಅದ್ರೊಳಗಡೆ ಪೇಪರ್ ಆದ್ರೂ ಹಾಕಿ, ಪೆನ್ ಆದ್ರೂ ಹಾಕಿ, ಮುಚ್ಚಳ ಮುಚ್ಚದೇ ಇರ್ರಿ, ಅದೇ ನನಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಅದನ್ನ ತುಂಬಿಸಿ ನನಗೆ ಇಲ್ಲಿ ಡಿಸ್ಪ್ಲೇ ಹಿಂಗೆ ತೋರಿಸಿ. ಅದು ಫಿಲ್ ಆಗ್ಬೇಕು, ಆ ಬಾಕ್ಸ್ ಫಿಲ್ ಆಗ್ಬೇಕು. ಆ ಥರ ಫಿಲ್ ಮಾಡಿ. ಯಾರು ಬಾಟ್ಲ್ ತಂದಿಲ್ಲ ಆಕ್ಟಿವಿಟಿಗೆ, ನೀವು ದಟ್ ಈಸ್ ಓಕೆ. ಬೇರೆಯವ್ರು ಆಕ್ಟಿವಿಟಿ ಮಾಡ್ತಿರ್ತಾರೆ ನೋಡಿ, ಇದನ್ನ ನೀವು ಮನೇಲಿ ಇದ್ದಾಗ ನೋಡ್ಬೋದು. ಆಮೇಲೆ ನೆನ್ನೆ ನೀರು ಕುಡಿದ್ರ? ಹಾ ಮೇಡಮ್. ಓಕೆ, ವೆರಿ ಗುಡ್. ಮ್ಯಾಮ್. ಹಾ, ಡೈಲಿ ನೀರು ಕುಡಿಬೇಕು, ನಾನು ನೆನಪಿಸಲ್ಲ. ಓಕೆ ಫಿಲ್ ಮಾಡಿದ್ದಾರೆ ಮಾಲತಿ. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಬರೀ ಪೇಪರೇ ಹಾಕ್ಬೇಕು ಅಂತೇನಿಲ್ಲ, ಬೇರೆ ಏನಾದ್ರೂ ಹಾಕ್ಬೋದು, ಹಾಕ್ಬೋದು. ಪೇಪರೇ ಅಂತ ಏನಲ್ಲ. ಮ್ಯಾಮ್ ಫಿಲ್ಡ್ ವಿತ್ ರೈಸ್ ಮ್ಯಾಮ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ಲಿಪ್ ಹಾಕಿದ್ದಾರೆ ಅವರು. ಓಕೆ ಓಕೆ ಮ್ಯಾಮ್ ಹಾಕಿದ್ದೀನಿ ಮ್ಯಾಮ್. ನೀರ್ ಹಾಕಿದ್ದಾರೆ ಒಬ್ರು. ಹಾ, ಸೊ ನೇಹಾ, ಅದೇನದು ನೇಹಾ? ಕರ್ಪೂರ, ಕ್ಯಾಂಫರ್. ಓಕೆ ಓಕೆ, ಏನಾದ್ರೂ ಹಾಕಿ ಅಂತ ಹೇಳಿದ್ರೆ ಎಲ್ಲಾರು ಒಂದೊಂದೊಂದೊಂದು ನಿಮ್ ತಲೆಗೆ ಏನು ಬಂತು ಅಥವಾ ನಿಮ್ಮ ಆಕ್ಸಸ್ ಏನಿದೆಯೋ ಅದನ್ನ ಹಾಕಿದ್ರಿ. ಓಕೆ ಓಕೆ ಮ್ಯಾಮ್. ಓಕೆ, ಇದೇನು ಈ ಚಿಕ್ಕ ಬೌಲ್ ಕಾಣ್ತಿದೆಯಲ್ಲ, ಇದೆ ಇಯರಿಂಗ್ಸ್, ಅದು ಇಯರಿಂಗ್ಸ್ ಡಬ್ಬನದು. ಯಾವ್ದು ಮೇಡಮ್ ಇದಾ? ಅವ್ರ ಹೆಸರು ಕಾಣಿಸ್ತಾ ವೀಣಾನ ಏನೋ ಅವ್ರ ಹೆಸರು, ಸುಮಕಿರಣ್ ಪಕ್ಕ. ಓಕೆ, ಸೊ ಈಗ ಫಿಲ್ ಆಗಿದೆ ಬಾಕ್ಸ್ ಅನ್ನೋರು ಕೈ ಎತ್ತಿ, ನಿಮ್ ಬಾಕ್ಸ್ ತೋರಿಸಿ ಹಂಗೆ. ಓಕೆ, ಪೂಜಾ ಇನ್ನೂ ಜಾಗ ಇದೆ, ಫಿಲ್ ಮಾಡ್ಬೋದು. ವಾಣಿ ಇನ್ನೂ ಜಾಗ ಇದೆ, ಫಿಲ್ ಮಾಡ್ಬೋದು. ರಮ್ಯಾ ಇನ್ನೂ ಜಾಗ ಇದೆ, ಫಿಲ್ ಮಾಡ್ಬೋದು. ಉಪ್ಪು ಅಕ್ಕಿ ಎಲ್ಲ ಹಾಕಿರೋರು ಏನೇನೋ ಮಾಡಿ ಪಾಪ, ಆಮೇಲೆ ಇದು ವೇಸ್ಟ್ ಮಾಡ್ಕೋಬೇಡಿ. ಜಸ್ಟ್ ಹೋಲ್ಡ್ ಆನ್, ಬೇರೆಯವ್ರ ಆಕ್ಟಿವಿಟಿ ಮಾಡಿ. ಅಕ್ಕಿ, ಉಪ್ಪು, ಕರ್ಪೂರ ಎಲ್ಲ ಹೋಲ್ಡ್ ಮಾಡಿ, ಬೇರೆ ಏನೋ ಮಿಕ್ಸ್ ಮಾಡಿ ಆಮೇಲೆ ಮೆಟೀರಿಯಲ್ ಹಾಳು ಮಾಡ್ಕೋಬೇಡಿ. ಹೋಲ್ಡ್ ಮಾಡಿ. ಬೇರೆಯವರು ಇನ್ನೂ ಜಾಗ ಇದೆ, ಫಿಲ್ ಮಾಡಿ. ನೀರಿಂದ ಫಿಲ್ ಮಾಡ್ಬಿಟ್ರು ಮಾಲತಿ, ಬುದ್ಧಿವಂತರಾಗ್ಬಿಟ್ರಿ ಇವಾಗ. ಓಕೆ, ಇನ್ನೂ ಫಿಲ್ ಮಾಡಬಹುದು ಮಾಲತಿ. ನೀರ್ ಹಾಕಿದ್ದೀರಾ, ಆದ್ರೂ ಫಿಲ್ ಮಾಡ್ಬೋದು. ಟ್ರೈ ಮಾಡಿ. ಆಮೇಲೆ ನೀರೆಲ್ಲ ತೊಡೆ ಮೇಲೆ ಚೆಲ್ಕೊಂಡು ಆಮೇಲೆ ಇದು ಮಾಡಬೇಡಿ, ಇಲ್ಲಾಂದ್ರೆ ಸುಮ್ಮನೆ ಆಕ್ಟಿವಿಟಿ ನೋಡಿ. ಶ್ರುತಿ ಇನ್ನೂ ಆ್ಯಡ್ ಮಾಡ್ಬೋದು. ಈಗ ನಾನು ಆ್ಯಡ್ ಮಾಡ್ಬೋದು ಅಂತ ಅಂದಾಗ
ಪೂಜಾ ಈಗ ಏನ್ ಆಡ್ ಮಾಡಿದ್ದು? ಸೇಮ್ ಕ್ಲಿಪ್ಸ್ ಇನ್ನೊಂದ್ ಸ್ವಲ್ಪ ಹಾಕಿ. ಇನ್ನೂ ಏನಾರ ಆಡ್ ಮಾಡ್ಬೋದು. ಇಷ್ಟೇ ಇದು ಶೇಪ್ಸ್ ಇನ್ನೂ ಏನಾದ್ರೂ ಆಡ್ ಮಾಡಿ ಟ್ರೈ ಮಾಡಿ. ಮ್ಯಾಮ್ ಫಿಲ್ ಆಗಿದೆ. ಓಕೆ, ಯಾರ್ಯಾರು ನನಗೆ ನೀರು ತೋರಿಸ್ತಾ ಇದ್ದೀರೋ ಅದರಲ್ಲಿ ಉಪ್ಪು ಹಾಕ್ಬೋದು, ಸಾಂಬಾರ್ ಪೌಡರ್ ಹಾಕ್ಬೋದು, ಹಾ, ಕಲ್ಲು ಹಾಕ್ಬೋದು, ಅಕ್ಕಿ ಹಾಕ್ಬೋದು. ಶುಗರ್ ಅಂದ್ರೆ ಹೇಳ್ತಾ ಇರೋದು ಓಕೆ. ಹೌದು. ಕಲರ್ ಬೇರೆ ಹಾಕ್ಬೋದು, ಬೇರೆ ಏನಾದ್ರು ಫಿಲ್ ಮಾಡ್ಬೋದು ಅದ್ರ ಜೊತೆ. ಫಿಶ್ ಹಾಕ್ಬೋದು. ಹೌದು. ಕ್ಲಿಪ್ ಇವ್ರು ತೋರಿಸ್ತಾ ಇದಾರೆ, ಪೂಜಾ ಅವ್ರ ಕ್ಲಿಪ್ ತೋರಿಸ್ತಾ ಇದಾರೆ. ಏನಾದ್ರು ಹಾಕಿ ಅಂದ್ರೆ ಅವ್ರ ಅದ್ರಲ್ಲಿ ಪೇಪರ್ ಹಾಕ್ಬೋದು, ಪೆನ್ ಹಾಕ್ಬೋದು. ಮೇ ಬಿ ಅಲ್ಲಿ ಎದ್ದು ಹೋಗಿ ತಗೊಂಡ್ ಬರಕ್ ಆಗ್ತಿಲ್ಲ, ಆ ತರ ಇರ್ಬೋದು. ಅದ್ರಲ್ಲಿ ಏನ್ ಹಾಕ್ಬೋದು ಅಂತ ತಗೊಂಡು ಹೇಳ್ತಾ ಇದೀನಿ ನಾನು. ನಮ್ಮ ಎದ್ದು ಅಡ್ಗೆ ಮನೆಗೆ ಹೋಗ್ ಟೈಮ್ ಆಗುತ್ತೆ. ಓಕೆ, ಸೊ ಫಿಲ್ಅಪ್ ಮಾಡಿ ಅಂತಂದಾಗ ತುಂಬಾ ಯೋಚನೆ ಮಾಡ್ತಾ ಇದ್ರಿ ಏನ್ ಹಾಕ್ಬೋದು ಅಂತ. ಆಮೇಲೆ ಕೆಲವೊಬ್ರು ಹೇಳ್ದೆ ನಾನು ಹೋಲ್ಡ್ ಮಾಡಿ ಅದೇ ಇರ್ಲಿ ಅಂತ. ನಮ್ಮ ಮೆಮೊರೀಸು ಹಂಗೇನೆ. ನೀನ್ ಎಷ್ಟು ನಮ್ ಬ್ರೈನ್ಗೆ ತುಂಬಾ ಶಕ್ತಿ ಇದೆ, ತುಂಬಾ ಮೆಮೊರೀಸ್ನ ಹೋಲ್ಡ್ ಮಾಡೋ ಶಕ್ತಿ ಇದೆ. ಬಟ್ ಇಷ್ಟು ಪರ್ಸೆಂಟ್ 20% ಮಾತ್ರ ಅದನ್ನ ನಾವು ಯೂಸ್ ಮಾಡ್ಕೋತಿದೀವಿ ಡೇ ಟು ಡೇ ಲೈಫಲ್ಲಿ. ಸೊ ಈಗ ಫಸ್ಟ್ಗೆ ಫಸ್ಟ್ ಟೈಮ್ ನಾನು ಹೇಳೋದನ್ನ ಬಾಕ್ಸ್ನ ಫಿಲ್ಅಪ್ ಮಾಡಿ ಅಂತಂದೆ, ಅದೇ ನಮ್ಮ ಬ್ರೈನ್ 90% ಇವಾಗ ಹಂಗೆ ವರ್ಕ್ ಆಗ್ತಿರೋದು. ನಿಮ್ಮ ಬ್ರೈನ್ ಏನೋ ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ಕೊಂಡು ಹೋಗ್ತೀನಪ್ಪ, ನಾನು ಯಾರಿಗೂ ಮೋಸ ಮಾಡಲ್ಲ, ನಿಂಗೆ ಗೊತ್ತಲ್ಲ ನಾನು ಹೆಂಗೆ ಅಂತ, ನಾನು ತುಂಬ ಒಳ್ಳೋಳು, ಒಬ್ರಿಗೆ ನಾನು ಒಂದು ಮಾತು ಅನ್ನಲ್ಲ, ನಾನು ತುಂಬ ಹೆಂಗೆ ಅಂದರೆ ನಾನು ಆ ಥರನೇ ಬದುಕಿದ್ದೀನಿ. ಅದೇ ಮೆಮೊರೀಸ್ ಇರೋದು ನಿಮ್ಮ ಹತ್ರ. ಬೆಳಗ್ಗೆ ಎದ್ದೇಳ್ಬೇಕು, ಫ್ರೆಶ್ ಅಪ್ ಆಗಬೇಕು, ಗಂಡ ಮಕ್ಕಳಿಗೆ ಕೊಡಬೇಕು, ರೆಡಿ ಆಗಬೇಕು, ಆಫೀಸ್ಗೆ ಹೋಗ್ತಾರೆ, ಮನೆ ಕೆಲಸದಲ್ಲಿ ಇರೋ ಇನ್ನು ಗಂಡು ಮಕ್ಕಳು ಕಷ್ಟ ಎಲ್ಲ ಹೇಳ್ಕೊಬಾರ್ದು. ಏನೋ ತಲೆನೋವು ತಾನೇ, ಅದೇನೋ ಒಂದು ಮಾತ್ರೆ ತೊಗೊಂಡ್ರೆ ಹೋಗುತ್ತೆ. ಮನೆಯಲ್ಲೆಲ್ಲ ಹೇಳ್ಬೇಕಾ, ಈ ಚಿಕ್ಕ ಪುಟ್ಟ ವಿಷಯ ಶೇರ್ ಮಾಡಬೇಕಾ? ತಲೆನೋವು ತಾನೇ, ಹಂಗೆ ಹೋಗ್ಬಿಡೋಣ. ಅದೇ ಮಕ್ಕಳಾದ್ರೆ ಎಕ್ಸಾಮು ಇದು ಬಂದ್ರೆ ಅದು ಸಡನ್ ಆಗಿ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ. ಮೆಮೊರೀಸ್ಗೆ ಅಮ್ಮ ನಾನು ಹೋಗಲ್ಲ, ಹೊಟ್ಟೆ ನೋವು ಬರುತ್ತೆ. ಅದೇ ಬೆಳೆದ ಗಂಡಸು ಹೆಂಗೆ ಹೇಳ್ತಾರೆ ಅಂದ್ರೆ ತಲೆನೋವು ತಾನೇ, ಅಯ್ಯೋ ಹೆಂಗಾದ್ರೂ ಮಾಡಿ ನಾನು, ಅಂದ್ರೆ ಮನೇಲೇನು ಹೇಳೋದು ಬೇಡ, ಇದು ಮೆಚುರಿಟಿ. ಸೊ ಮೆಮೊರೀಸು ಹಂಗೇನೆ. ಅಂದ್ರೆ ನೀನ್ ಚಿಕ್ಕದು ದೊಡ್ಡದು, ನಿನ್ ಮನ್ಸಿಗೆ ನಿನ್ಗೆ ವಯಸ್ಸೆಷ್ಟು, ನಿನ್ ಮೆಮೊರೀಸ್ಗೆ ನಿನ್ ವಯಸ್ಸೆಷ್ಟು ಅನ್ನೋದು ಗೊತ್ತಿಲ್ಲ. ಈಗಲೂ ಅದು ಆಕ್ಟಿವ್ ಆಗೇ ಇರೋದು, ಬಟ್ ನಾವು ಅದನ್ನ ಉಪಯೋಗಿಸಲ್ಲ ಅಷ್ಟೇ. ಡೇ ಟು ಡೇ ಲೈಫಲ್ಲಿ ರುಟೀನ್ ಏನಿದೆಯೋ ಅದ್ರ ಕಡೆ ಗಮನ ಕೊಡ್ತಿದ್ದೀವಿ ನಾವು. ರುಟೀನ್, ಬೆಳಗ್ಗೆ ಎದ್ದೇಳ್ಬೇಕು, ಸ್ನಾನ ಮಾಡಬೇಕು, ಟಿಫನ್ ತಿನ್ಬೇಕು, ಆಫೀಸ್ಗೆ ಹೋಗ್ಬೇಕು, ಮನೆ ಕೆಲಸ ಮಾಡಿ, ಈ ರುಟೀನ್ನ ಫಾಲೋ ಮಾಡ್ತಿದೀವಿ ಅಷ್ಟೇ ನಾವು. ಈಗ ನೀವೊಂದು ರುಟೀನ್ಗೆ ಆ್ಯಡ್ ಮಾಡ್ತಿದ್ದೀರಾ ಇದು 21 ಡೇಸ್ ಕ್ಲಾಸ್ ಅನ್ನೋದನ್ನು. ಕೆಲವೊಬ್ರು ಯಾರು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಿದ್ರೆ ದಟ್ ಈಸ್ ಫೈನ್. ಇದನ್ನ ಆ್ಯಡ್ ಮಾಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀರಾ ನಿಮ್ಮ ಮೆಮೊರಿಗೆ ಫೋರ್ಸ್ಫುಲಿ. ಇದ್ರಲ್ಲಿ ಮಾಡೋ ಆಕ್ಟಿವಿಟೀಸ್ ನೆನಪಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆವತ್ತಿನ ದಿನ ಹಿಂಗೆ ಯಾಕೆ ಹೇಳಿದ್ರು ಅಂತ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀರಾ. ಆಮೇಲೆ ಪ್ರಾಸ್ಪೆಕ್ಟಿವ್, ಮೇ ಬಿ ನನ್ನ ಪ್ರಾಸ್ಪೆಕ್ಟಿವ್ ಆನ್ಸರ್ ಬೇರೆ ಇರ್ಬೋದು, ನೀವು ಅದನ್ನ 2-3 ಥರ ಆನ್ಸರ್ನ ಹುಡ್ಕಕ್ ಟ್ರೈ ಮಾಡ್ತೀರ. ನಾನು ಫಸ್ಟೇ ಹುಡುಗಿನ ಬರ್ದಿದ್ದೆ, ಬಟ್ ಮೇಡಮು ಮನುಷ್ಯ ಅಂದಿದ್ರು, ದಟ್ಸ್ ಓಕೆ. ನಾನೇನು ಹುಡುಗಿ ಅಂತ ಏನು ಮೆನ್ಷನ್ ಮಾಡಿರ್ಲಿಲ್ಲ, ಆದ್ರೂ ಬರ್ದಿದ್ದೆ. ಇನ್ನು ಕೆಲವೊಬ್ರು ಹೇಳ್ಬೋದು ಬೇರೆಯವ್ರು ಬರೀತಾ ಇದ್ರು ನಾನೇ ಸುಮ್ಮನೆ ನೋಡಿದೆ ಅಷ್ಟೇ ಅಂತಾನು ಹೇಳ್ಬೋದು. ಜೀವನ ಹಂಗಿರೋದು ಒಂದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಬೇಗ ಗ್ರೀನ್ ಕಲರ್ ನೆನಪಿಸ್ಕೊಳ್ಳಿ. ಏನು ಗ್ರೀನ್ ಕಲರ್ದು ಏನ್ ನೆನಪಿಸ್ಕೊಂಡಿದ್ದೀರಾ ಹೇಳಿ. ಅಥವಾ ಎಲೆ ಮೇಡಮ್. ಗ್ರೀನ್ ಕಲರ್ ಮರ ಗ್ರೀನ್ ಪೇಪರ್. ಓಕೆ, ಪೆನ್. ಎಲೆ ಗ್ರೀನ್ ಮೇಡಮ್. ಮರ ಓಕೆ, ಡ್ರೆಸ್ ಮರ. ಓಕೆ, ಸುಮಾ ಮೇಡಮ್ ನೋಡಿ, ಸುಮನಾ ಕಿರಣ್. ಗ್ರೀನ್ ಕಲರ್ ಸ್ಯಾರಿನೇ ಹಾಕೊಂಡಿದೀನಿ ಮ್ಯಾಮ್. ನಾನು ಗ್ರೀನ್ ಅಷ್ಟೇ. ಗ್ರೀನ್ 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 ಲಿಪ್ಸ್ಟಿಕ್ಕಾ ರೀ? ಯಾರದು? ನಂಗೆ ನಾಳೆ ತಗೊಂಡ್ ಬಂದು ತೋರ್ಸಿ. ಸಾರಿ. ಓಕೆ, ಗ್ರೀನ್ ಶರ್ಟ್ ರಾಜು ಸರ್ ಹಾಕೊಂಡಿದ್ದಾರೆ. ರಾಜು ಸರ್ ನೋಡಿ, ಹ್ಮ್. ಗ್ರೀನ್ ಗ್ರೀನ್ ಗ್ರೀನ್. ಓಕೆ, ಇವಾಗ ಗ್ರೀನ್ ಕಲರ್ ಡಾಟ್. ಓಕೆ, ಇವಾಗ ಹೇಳ್ತಾ ಇದ್ದೀನಿ ರೆಡ್ ಕಲರ್ ನೆನಪಿಸ್ಕೊಳ್ಳಿ. ಏನದು ಬೇಗ ಹೇಳಿ. ಆಪಲ್. ಓ, ಲಿಪ್ಸ್ಟಿಕ್. ಟೊಮೆಟೊ ಮ್ಯಾಮ್. ರೋಸ್ ಮೇಡಮ್. ರೋಸ್. ಸಾರಿ ರೋಸ್ ಹಳದಿರುತ್ತೆ, ಹಸಿರು ಇರುತ್ತೆ. ಸರಿ, ಓಕೆ. ಲಿಪ್ಸ್ಟಿಕ್ ಮ್ಯಾಮ್. ಓಕೆ, ಬಾಲ್ ಮೇಡಮ್. ಬಾಲ್ Okay. ಮೇಡಮ್. ರೆಡ್.
ಓಕೆ, ನಿಮ್ಮೆಲ್ಲರಿಗೂ ನೀವು ಒಂದು ಕಲರ್ ಕೊಟ್ಕೋತೀರಾ ಅಂದ್ರೆ ನಿಮಗೆ ಯಾವ ಕಲರ್ ಕೊಟ್ಕೋತೀರಾ? ವೈಟ್. 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 ನನ್ನ ಗೋಲ್ಡ್ ಮೇಡಮ್. ಎಷ್ಟೊಂದು ಕಲರ್ ಇದೆ ಅಲ್ವನ್ರಿ? ಗೋಲ್ಡ್ ಮ್ಯಾಮ್. ಪಿಂಕ್ ಮ್ಯಾಮ್. ಬ್ಲೂ ಮ್ಯಾಮ್. ಪಿಂಕಿಶ್ ಮ್ಯಾಮ್. ರೆಡ್ ಓಕೆ, ಮ್ಯಾಮ್. ಯೆಲ್ಲೋ ಮ್ಯಾಮ್. ಪಿಂಕಿಶ್ ಓಕೆ, ಬ್ಲೂ ಮ್ಯಾಮ್. ಬ್ಲೂ ಮೇಡಮ್ ಬ್ಲೂ. ಬ್ಲೂ. ರೆಡ್ ಮ್ಯಾಮ್. ಪಿಂಕಿಶ್ ಮ್ಯಾಮ್. ನಮಗ್ ಲೈಕ್ ಆಗೋದು ಕೊಡ್ಬೇಕಲ್ಲ ಮೇಡಮ್, ವೈಟ್. ಕರೆಕ್ಟ್, ತಪ್ಪಲ್ಲ. ವೈಟ್ ಅಲ್ರಿ. ಆಮೇಲೆ ಇನ್ನೂ ಕಲರ್ಸ್ ಇದೆ ನೋಡಿ ಅಂದೆ, ಬೇರೆಯವ್ರು ಬೇರೆ ಬೇರೆ ಕಲರ್ ಕೊಡ್ತಿದ್ದಾರೆ. ಈಗ ಕೇಳ್ತಾ ಇದೀನಿ, ಯಾಕೆ ನಿಮಗೆ ವೈಟ್ ಕೊಡ್ತಾ ಇದ್ದೀರಾ? ಒಬ್ರು ಹೇಳಿ. White is a symbol of Ma'am, peace. gold is my lucky color, so. ಓಕೆ, ರೆಡ್ ಕೊಟ್ರಲ್ಲ, ಎಲ್ಲ ಯಾಕೆ ಅಂತ ಕೊಡುತ್ತೆ. ಹೇಳಿ. ನಿಮಗೆ ನೀವು ಕಲರ್ ರೆಡ್ ಕೊಟ್ರಿ, ಯಾಕೆ ಅಂತ ಹೇಳಿ. ರೆಡ್ ಇಷ್ಟ ಮೇಡಮ್. ಸೂಟ್ ಆಗುತ್ತೆ Okay. ಅಂತ ಮ್ಯಾಮ್, ಕಲರ್ ಸೂಟ್ ಆಗುತ್ತೆ. ಇವಾಗ ಹೇಳ್ತಾ ಇದ್ದೀನಿ, ನಿಮ್ಗೊಂದು ಕಾರ್ ಗಿಫ್ಟ್ ಆಗಿ ಬರ್ತಾ ಇದೆ. ಆ ಕಾರು ಯಾವ ಕಲರ್ ಇರಬೇಕು? ಸಿಲ್ವರ್. ವೈಟ್. ರೆಡ್ ಕಲರ್. ಬ್ಲ್ಯಾಕ್ ಕಲರ್ ಮ್ಯಾಮ್. ಸಿಲ್ವರ್ ಸಿಲ್ವರ್ ಮ್ಯಾಮ್. ರೆಡ್ ಮರೂನ್ ಮ್ಯಾಮ್. ರೆಡ್ ಮೇಡಮ್. ಬ್ಲೂ ವೈಟ್. ಬ್ಲೂ. ಬಟ್ ನನ್ನ ಹತ್ರ ಆಪ್ಷನ್ ಇರೋದು ಕಾರ್ ಬಂದು ಬೇಬಿ ಪಿಂಕ್ ಕಲರು, ಆಮೇಲೆ ಡಾರ್ಕ್ ಬ್ಲೂ ಅಲ್ಲ, ಲೈಟ್ ಸ್ಕೈ ಬ್ಲೂ ಕಲರ್. ಎರಡೇ ಸ್ಕೈ ಆಪ್ಷನ್. ಬ್ಲೂ ಕಲರ್. ಬ್ಲೂ ಕಲರ್. ಬ್ಲೂ ಕಲರ್. Sky blue. Pink choice. ಬ್ಲೂ ಮೇಡಮ್. Usually pink car ಮ್ಯಾಮ್, ನೀವು ಯಾರು ಕಾರ್ ತಗೊಳಲ್ಲ. ಅಂದಾಗ ನಾನು ಪಿಂಕ್ ಕಲರ್ ಅಂತಾನೆ ಅನ್ಕೊಂಡಿದ್ದೆ ಮ್ಯಾಮ್. ಓಕೆ, ಬಟ್ ಕಮ್ಮಿ ಜನ ಹೇಳ್ತಾ ಇದಾರೆ ಪಿಂಕ್ ಕಾರು ಅಂತ, ಕಮ್ಮಿ ಜನ ಹೇಳ್ತಿದ್ದಾರೆ. ಬಟ್ ಮೆಮೊರೀಸ್ ಅಲ್ಲಿ ಕಾರ್ ಅಂದ ತಕ್ಷಣ ಟಾಪ್ ಅಲ್ಲಿ ಬರೋದು ವೈಟ್ ಮತ್ತೆ ಸಿಲ್ವರ್ ಕಲರ್, ಗ್ರೇ ಕಲರ್ ಅಂತಿದ್ರಲ್ಲ ಅದು. ಯಾಕಂದ್ರೆ 90% ನಾವು ಕಾರ್ ರೋಡಲ್ಲಿ ನೋಡಿರೋದು ಅದೇ ಕಲರ್. ಕಾರಲ್ಲಿ ಬೇರೆ ಕಲರ್ ಇಮ್ಯಾಜಿನ್ ಬರ್ತಾ ಇಲ್ಲ. ನಿಮ್ ಮೆಮೊರೀಸ್ ಅಲ್ಲಿ ಇರೋದು ಮೇ ಬಿ ಜಾಸ್ತಿ ವೈಟ್, ಗ್ರೇ, ಬ್ಲ್ಯಾಕ್, ಬ್ಲೂ, ರೆಡ್. ಕಾರಲ್ಲಿ ಬೇರೆ ಕಲರ್ ನೀವು ನೋಡಿಲ್ಲ. ಲಂಬರ್ಗಿನಿ ಯಾರು ನೋಡಿದ್ದೀರಾ? ಯಾವ ಕಲರ್ ಇರುತ್ತೆ? Green yellow. Yellow. ರೆಡ್ ಇರುತ್ತೆ. Blue. ಬ್ಲ್ಯಾಕ್ ಇರುತ್ತೆ. ಆರೆಂಜು ಇರುತ್ತೆ ಅದರಲ್ಲಿ, ಪಿಂಕು ಇರುತ್ತೆ ಅದರಲ್ಲಿ. ಬಟ್ ಯಾರು ಅಂದ್ರೆ ಅದನ್ನ ನಾವು ಜಾಸ್ತಿ ನೋಡಿಲ್ಲ, ಗಮನಕ್ಕೆ ಬಂದಿಲ್ಲ, ಹಂಗಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲೂ ಅಷ್ಟೇ ಸುತ್ತಲೂ ಇರೋದು ಅಪಾರ್ಚುನಿಟೀಸ್ ಎಷ್ಟಿದೆ ಗೊತ್ತಾ? ಬಟ್ ಯು ಆರ್ ನಾಟ್ ಐಡೆಂಟಿಫೈಯಿಂಗ್. ನಿಮ್ಮ ರುಟೀನಲ್ಲೇ ನೀವಿದ್ದೀರಾ. ನನ್ನ ಕೆಲಸ, ನನ್ನ ಸಂಬಳ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಊಟ. ನಿಮ್ಮ ಅಪಾರ್ಚುನಿಟಿನ ನೀವು ಗಮನಿಸ್ತಾ ಇಲ್ಲ. ಸಿಕ್ಕಿರೋ ಟೈಮಲ್ಲಿ ಬೇರೆಯವರು ನಗಾಡಿರೋದು, ಬೇರೆಯವ್ರು ಮಾಡಿರೋ ರೀಲ್ಸ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಮೆಮೊರೀಸ್. ಒಪ್ಕೋತೀರಾ? ಅಪಾರ್ಚುನಿಟೀಸ್ ಇದೆ ಸುತ್ತಲೂ, ಒಪ್ಕೋತೀರಾ? ಅಥವಾ ನೀವು ಗಮನಿಸ್ತಾ ಇಲ್ಲ? ನಾನು ಹೇಳ್ದಂಗೆ ಬಾಕ್ಸ್ ಅಲ್ಲಿ ಪೇಪರ್ ಹಾಕಿ, ನೀರ್ ಹಾಕಿ, ಉಪ್ಪು ಹಾಕಿ ಅಂತ ಅಂದಾಗ ಅನಿಸ್ತಾ ಇದೆ. ನಮ್ಮ ಮೆಮೊರೀಸ್ಗೆ ಎಷ್ಟೊಂದು ಇದನ್ನ ಮುಂದಾಲೋಚನೆ ಮಾಡೋಷ್ಟು ಮೆಮೊರೀಸ್ ಇದೆ. ಆಮೇಲೆ ಹಳೆ ನೆನಪುಗಳು, ಕೈ ನೆನಪು, ಸಿಹಿ ನೆನಪು ಎಲ್ಲ ನೆನಪಿದೆ. ಸೊ ಹಂಗಾದ್ರೆ ಮೆಮೊರೀಸ್, ಈಗ ನೀವೇನ್ ಮ್ಯಾನಿಫೆಸ್ಟ್ ವಾಟ್ ಯು ಫೀಲ್ ದಟ್ ಯು ಬಿಕಮ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಏನೇನ ಫೀಲ್ ಮಾಡ್ತಿರೋ ಅದೇ ನೀವು ಆಗುವಂಥದ್ದು. ಸೊ ಈಗ 21 ಡೇಸ್ ನೀವು ಏನೇನು ಅನ್ಕೊಂಡು ಅದು ನೀರು ಕುಡಿತೀರಲ್ಲ, ದಟ್ ಓನ್ಲಿ ಆರ್ ಬಿಕಮಿಂಗ್ ಫ್ಯೂಚರ್. ಅಂದ್ರೆ ಇನ್ 2026 ಆ ಬಾಕ್ಸ್ ಏನಿದೆ ಅದರಲ್ಲಿ ಪೇಪರ್ ಹಾಕಿದ್ವಿ, ಕ್ಲಿಪ್ ಹಾಕಿದ್ವಿ, ಇಯರಿಂಗ್ ಹಾಕಿದ್ವಿ, ಕರ್ಪೂರ ಹಾಕಿದ್ವಿ, ದಟ್ ಅಂಡ್ ಆಲ್ ಆಪರ್ಚುನಿಟಿ. ಬಾಕ್ಸ್ ಇಸ್ ಬಾಕ್ಸ್. ಮನಸ್ಸು, ನಮ್ಮ ಲೈಫ್ನು ಒಂದು ಬಾಕ್ಸ್ ತರಾನೇ. ನೀವು ಎಷ್ಟು ಅದಕ್ಕೆ ಅಪಾರ್ಚುನಿಟೀಸ್ನ ಕೊಡ್ತೀರೋ ಅಷ್ಟು ಅದು ಬಳಸ್ಕೊಳಕ್ಕೆ ಅದಕ್ಕೆ ಶಕ್ತಿ ಇದೆ. ವಯಸ್ಸಾಗೋಯ್ತು ಅಥವಾ ನಾನು ಹುಡುಗ, ನಾನು ಹುಡುಗಿ, ನೋ. ಇಲ್ಲಿ ಏನು ಅಂತಂದ್ರೆ ದಿನ ಸಂಬಳ ಬರಬಹುದು, ದಿನ ದುಡ್ಡು ಬರಬಹುದು, ಬಟ್ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡಿರಲ್ಲ, ಅದು ಮಾತ್ರ ಮರೆಯಕ್ಕಾಗಲ್ಲ ರೀ. ಹೌದಾ? ಇನ್ನೊಂದು ಹೇಳ್ತೀನಿ. ಇವಾಗ ಒಂದು ಡೈಮಂಡ್ ರಿಂಗ್ ತಗೋಬೇಕು, ಎಲ್ಲರೂ ತಗೋಬೇಕು ಡೈಮಂಡ್ ರಿಂಗ್ ಅಂತ ಹೇಳ್ತೀನಿ. ಸೊ ಒಪ್ಕೋತೀರಾ? ಎಲ್ಲರೂ ಡೈಮಂಡ್ ರಿಂಗ್ ತಗೋಬೇಕು. ಇಲ್ಲ ಇಲ್ಲ ಅಂದ್ರು ಅವ್ರು. ಓಕೆ, ನೆಕ್ಸ್ಟ್. Yes, ma'am. ಎಸ್ Yes, ಅಂದ್ರು. ಇಲ್ಲ ಇನ್ನೊಬ್ರು ತಗೊಳ್ಳಿ ಅಂದ್ರು. Have, ma'am, ಓಕೆ, but I want more, ma'am. Yes, madam. ದುಡ್ಡಿದೆಯಾ? ಇಲ್ಲ ಮೇಡಮ್. No, ma'am. ದುಡ್ಡಿಲ್ಲ ಮೇಡಮ್. ಅವಾಗ ಏನ್ ಮಾಡ್ತೀರಾ? ಅದೇ ಇಲ್ಲ, ಮುಂದೆ ತಗೋಬಹುದು ಮೇಡಮ್. ತಗೋಬಹುದು, ಏನೋ ಒಂದ್ ಮಾಡ್ಬೋದು, ಹೌದು ತಗೋಬಹುದು. ಸೊ ಈಗ ಯಾರಿಗೋ ಒಬ್ರಿಗೆ ಅಡ್ಮಿಟ್ ಆಗಿದೆ, ತುಂಬಾ ಸೀರಿಯಸ್ ಅಂತೆ, 5 ಲಕ್ಷ ಬೇಕಂತೆ, ಇದೆಯಾ? ಕೊಡ್ತೇನೆ ಮೇಡಮ್. ಹಾ, ನೆಕ್ಸ್ಟ್.
ಇದೆಯಾ? ಯಾರಿಗೂ ಅಲ್ಲ, ಕೊಡ್ತೇನೆ ಮೇಡಮ್. ನಮ್ಮ ಇದ್ರಲ್ಲೇ ಇರ್ತಾರೆ ಅವರು. ಇಲ್ಲದೆ ಇದ್ರು ಇಲ್ಲಿಂದಲೇ ready help ಮಾಡ್ತಾರೆ. ಕೊಡ್ತೀವಿ ಮ್ಯಾಮ್, ಕೊಡ್ತೀವಿ ಮ್ಯಾಮ್, ಅರೇಂಜ್ ಮಾಡ್ಬೇಕು ಕೊಡ್ತೇನೆ ಮೇಡಮ್. ಅರೇಂಜ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ತೀವಿ ಮ್ಯಾಮ್. ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿಂದ್ರಲ್ಲೇ ಹೆಲ್ಪ್ ಮಾಡ್ತಾರೆ. ಅದೇ ಅಬ್ಸರ್ವ್ ಮಾಡಿದ್ರ ಡೈಮಂಡ್ ರಿಂಗ್ಗೆ ತಗೋತೀವಿ ತಗೊಂತ ಯಾರಿಗೂ ಹುಷಾರಿಲ್ಲ 5 ಲಕ್ಷ ಮಾಡ್ತೀವಿ, ಕೊಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ದಟ್ ಈಸ್ ಮೆಮೊರಿ. ಪಾಪ ಅವ್ರಿಗೇನೋ ಆಗ್ಬಿಟ್ಟಿದೆ, ತೊಂದರೆ ಆಗಿದೆ. ತೊಂದರೆಗೆ ಮಾತ್ರ ಯಾಕೆ ನಿಮ್ ಫ್ರೀಕ್ವೆನ್ಸಿ ಹೈ ಆಗತ್ತೆ? ಅಬ್ಸರ್ವ್ ಮಾಡಿ, ಅವ್ರು ಎಷ್ಟೇ ಬಡವರು ಇದ್ರು ಈಗ 5 ಲಕ್ಷ ಬೇಕು ಅಂದ್ರೆ ಹೆಂಗೋ ತಂದು ಅರೇಂಜ್ ಮಾಡಿ ಕೊಡ್ತಾರ ಇಲ್ವಾ? ಈ ಹಾಸ್ಪಿಟಲ್ಗಳಲ್ಲಿ ಕೊಡ್ತಾರೆ. ಕಣ್ಣಾರ ನೋಡಿದೀನಿ. ಕೊಡ್ತಾರೆ ಮೇಡಮ್. ಕೊಡ್ತಾರೆ ಮೇಡಮ್. ಹಾಸ್ಪಿಟಲ್ ಅಲ್ಲಿ ಅಷ್ಟೇ ಅನ್ಸುತ್ತೆ, ನಾವು ಡೀಟೇಲ್ ಬಿಲ್ ನೋಡಲ್ಲ. ಎಷ್ಟು? 3 ಲಕ್ಷ ತಗೋ. ಎಷ್ಟು? 5 ಲಕ್ಷ ತಗೋ. ಡೀಟೇಲ್ ಬಿಲ್ ನಾವು ಅಲ್ಲಿ ನೋಡಕ್ ಹೋಗಲ್ಲ. ಆದ್ರೆ ನಮ್ಮದ್ ಮಾತ್ರ ತಗೋಬೇಕಾದ್ರೆ ನಾವು ಪ್ರೈಸ್ ಟ್ಯಾಗ್ ನೋಡ್ತೀವಿ. ಅಯ್ಯೋ ನಾನೇ ಎಲ್ಲ ತಗೊಂಡ್ಬಿಟ್ರೆ ನನ್ನ ಮಕ್ಳು ಹೆಂಡ್ತಿಗೆ ಏನ್ ಕೊಡ್ಸೋದಪ್ಪ, ಅಯ್ಯೋ ನಾನೇ ಎಲ್ಲ ತಗೊಂಡ್ಬಿಟ್ರೆ ನನ್ನ ತಂದೆ ತಾಯಿಗೆ ಏನ್ ಕೊಡ್ಸೋದಪ್ಪ ಅಂತ ಯೋಚನೆ ಮಾಡ್ತೀವಿ. ಆ ಮೆಮೊರೀಸು ದುಡ್ಡುಗೂ ಇಲ್ಲ, ನಿಮ್ಮ ಮೈಂಡ್ಗೂ ಇಲ್ಲ. ಯು ಆರ್ ಓನ್ಲಿ ಕ್ರಿಯೇಟಿಂಗ್. ಇವಾಗ ಖರ್ಚು ಮಾಡ್ಬಿಟ್ರೆ ಅವಾಗ ಅವ್ರಿಗಿರಲ್ಲ. ಈ ಫ್ಯೂಚರ್ಗೆ ಏನಾಗುತ್ತೆ ಅದನ್ನ ಯು ಆರ್ ಕ್ರಿಯೇಟಿಂಗ್. ಆಕ್ಚುಲಿ ಯೂನಿವರ್ಸ್ ಅಲ್ಲಿ ಆ ಥರ ವರ್ಕ್ ಆಗಲ್ಲ. ಅದನ್ನ ಚೇಂಜ್ ಮಾಡಬೇಕು ಪ್ಯಾಟ್ರನ್. ಮನಿ ಅಟ್ರಾಕ್ಷನ್ ಕ್ಲಾಸಲ್ಲಿ ಅಥವಾ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಇದೇ ಇರುತ್ತೆ. ಮನಿ ಜೊತೆಗೆ ಹೆಂಗೆ ನಿಮ್ಮ ಸಂಬಂಧನ ಬೆಳೆಸ್ಕೋಬೇಕು ಅನ್ನೋದು ಒಂದು ಚಾಪ್ಟರ್ ಅಲ್ಲ, ಒಂದು ದಿನ ಕೊಟ್ರೆ 5 ದಿನಗಟ್ಲೆ ಮಾಡ್ತೀನಿ ನಾನು, ಬರೀ ಮನಿ ರಿಲೇಟೆಡ್. ಮ್ಯಾನಿಫೆಸ್ಟೇಷನ್ ಕ್ಲಾಸ್ 11 ದಿನಗಟ್ಲೆ ಮಾಡ್ತೀವಿ. ಇದನ್ನ ಏನಕ್ಕೆ ಟಚ್ ಮಾಡಿದೆ ಅಂದ್ರೆ ಬರೀ ಸಬ್ ಕಾನ್ಶಿಯಸ್ ಮೈಂಡ್ಗೆನೆ 2 ದಿನ 3 ದಿನ ಮಾತಾಡೋಷ್ಟು ಸಬ್ಜೆಕ್ಟ್ ಇದೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ಪವರ್ಫುಲ್ ಆಗಿದೆ. ನೀವು ಏನನ್ನ ನೋಡ್ತೀರೋ, ಏನನ್ನ ಸವಿತೀರೋ, ಏನನ್ನ ಫೀಲ್ ಮಾಡ್ತಿರೋ ಅದು ಮೆಮೊರೀಸ್ ಆಗಿ ಉಳಿಯತ್ತೆ. ನೀವು ಇವಾಗ ಏನು ಗ್ಲಾಸಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯಾರು ಕೇಳಿದ್ರು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ, ಆಲ್ರೆಡಿ ವಿನೋದ ಒಂದ್ಸತಿ ಅದನ್ನ ಫಸ್ಟ್ ಡೇದು ಹಂಗೆ ಫಾರ್ವರ್ಡ್ ಮಾಡ್ಬಿಡಿ. ಇದಾದ್ಮೇಲೆ ಕ್ಲಾಸ್ ಆದ್ಮೇಲೆ ಮಂತ್ರಸ್ ಕೊಟ್ಟಿದ್ದೆ, ಆಮೇಲೆ ಆಲ್ಫಾಬೆಟ್ ವೈಸ್ ನಂಬರ್ ಕೊಟ್ಟಿದ್ದೆ, ಆ ನಂಬರ್ಗೆ ಇಂಗ್ರೀಡಿಯೆಂಟ್ ಕೊಟ್ಟಿದ್ದೆ, ಅದನ್ನ ಹಾಕಿ ಕುಡಿಬೇಕು ಅಂತ ಹೇಳಿದ್ದೆ. 2026ಗೆ ನಿಮ್ಮ ನೇಮ್ ಪ್ರಕಾರ ಇದು ಸ್ಟ್ರಾಂಗ್ ಆಗಿ ಲಕ್ ಸ್ಟ್ರಾಂಗ್ ಆಗಲಿ ಅಂತ ಆಸ್ಟ್ರಾಲಜಿಕಲಿ. ನೆಕ್ಸ್ಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿದ್ದೀನಿ, ವಿಜುವಲೈಸ್ ಮಾಡೋದು ಹೇಳಿದ್ದೀನಿ. 2ನೇ ದಿನ ಅದನ್ನ ಕುಡೀರಿ ಅಂತ ಹೇಳಿದೆ. ಇದು ಬೆಸ್ಟ್ ಪ್ರಾಕ್ಟೀಸ್ ಹೋಗುತ್ತೆ. ಇನ್ನು ನೆಕ್ಸ್ಟ್ 21 ಡೇಸ್ ಇದನ್ನ ರಿಪೀಟ್ ಮಾಡ್ತೀರಾ, ನಿಮ್ಮ ಮೆಮೊರೀಸ್ ಅಲ್ಲಿ ಹೋಗ್ಬಿಡುತ್ತೆ. ಇವಾಗ ಇದು ನೀರು ಕುಡಿದ್ರೆ ಆಗುತ್ತೆ, ನೀರು ಕುಡಿದ್ರೆ ಹಿಂಗಾಗತ್ತೆ, ನೀರು ಕುಡಿಬೇಕಾದ್ರೆ ಆಗಿತ್ತು, ನೀರು ಕುಡಿದ್ರೆ ಹಿಂಗಾಗುತ್ತೆ, ಅದು ಮೆಮೊರೀಸ್ ಹೋಗುತ್ತೀವಿ. ನೆಕ್ಸ್ಟ್ 21 ಡೇಸ್ 21 ಡೇಸ್ ಕಂಟಿನ್ಯೂ ಮಾಡಿದ್ದು ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ ಲೈಫಲ್ಲಿ. ಸೊ ಬೆಳಗ್ಗೆ ಎದ್ದು ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ಯೋಚನೆ ಮಾಡಿ, ನೀರು ಕುಡಿತಿರ್ತೀವಲ್ಲ ಅವಾಗ ಹೇಳ್ಕೊಡೋದು ನಮ್ಮ ಬಾಡಿ ಅದನ್ನೇ ನಂಬತ್ತೆ. ಡನ್. ಇವತ್ತಿನ ಸಬ್ಜೆಕ್ಟ್ ಇಷ್ಟೇ. ಸೊ ಮತ್ತೆ ನಾಳೆ 5th ನವೆಂಬರ್ ಇದೆ, ಹುಣ್ಣಿಮೆ ಇದೆ. ಅದ್ರ ಬಗ್ಗೆನೇ ಆಕ್ಟಿವಿಟಿ ಇರುತ್ತೆ. ಏನ್ ತರಬೇಕು ಅನ್ನೋದನ್ನ ಗ್ರೂಪ್ ಅಲ್ಲಿ ತಿಳಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ನಾಳೆ 5 ಗಂಟೆಗೆ ಸಿಗೋಣ. ಓಕೆ, ಕ್ಲಾಸ್ ಮುಗಿದಿದೆ. ಲಾಗ್ಔಟ್ ಆಗೋರು, ಅದ್ರ ಕೆಲಸ ಇರೋರು ಹೋಗಿ. ಯಾರೋ ಕ್ವಶನ್ ಕೇಳ್ತಾ ಇದ್ರು ಕೇಳಿ. ಮ್ಯಾಮ್ ಅದೇ ನೀವು ಆಕ್ಚುಲಿ ಅದೇ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಅಂತ ಅಂದಿದ್ರಿ ಮ್ಯಾಮ್. ಸಪರೇಟ್ ಆಗಿ ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದೀರಾ ಮ್ಯಾಮ್? ಅದೇ ಈಗ ಹುಣ್ಮೆಗೆ ಮತ್ತೆ 11/11 ಮ್ಯಾನಿಫೆಸ್ಟೇಷನ್ಗೆ ಮತ್ತೆ ಹುಣ್ಮೆಗೆ ಒಂದ್ ಸಪರೇಟ್ ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ರಲ್ಲ, ನಿಮಗಿದೆ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗುತ್ತಾ ಮ್ಯಾಮ್ ಅಥವಾ ಅದಕ್ಕೆ ನೀವ್ ಯಾರು ಅದಕ್ಕೆ ಜಾಯಿನ್ ಆಗ್ಬೇಡಿ, ಇದ್ರಲ್ಲೇ ಹೇಳ್ಕೊಡ್ತೀನಿ ಅದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಂದೊಂದು ನಮ್ ಫ್ರೆಂಡ್ ಒಬ್ರು ಜಾಯಿನ್ ಆಗ್ಬೇಕಂತ ಇದ್ರು 11/11 ಮತ್ತೆ ನಾಳೆ ಮಾಡ್ತಿರೋ ಅವರಿಗೆ ಜಾಯಿನ್ ಆಗಕ್ಕೆ ಹೇಳಿ, ಅವ್ರದ್ದು ಸಪರೇಟ್ ಗ್ರೂಪ್ ಇದೆ, ಅದ್ರಲ್ಲಿ ಆಡ್ ಮಾಡ್ತೀನಿ. ಓಕೆ. ಅದಕ್ಕೆ ಅಮೌಂಟ್ 99 99 rupees. Yes. 99 rupees. ಎಸ್ ಸರ್. ಮೇಡಮ್ ನಿನ್ನೆ ಕ್ಲಾಸ್ ಜಾಯಿನ್ ಆಗಿಲ್ಲ ಮೇಡಮ್, ಅದು ಇದಕ್ಕೋಸ್ಕರ ಮೇಡಮ್. ದೇವ್ರೆ, ಸಂಜೆ ಜಾಯಿನ್ ಆಗಿದ್ರಲ್ಲ ನೀವು, ನಾನು ನೋಡ್ದೆ ನಿಮ್ಮ ಹೆಸರನ್ನ. ಇಲ್ಲ ಮೇಡಮ್, ಕನೆಕ್ಟ್ ಆಗ್ಲಿಲ್ಲ ಮೇಡಮ್ ಅದು ನಮ್ಗೆ. ಬೆಳಗ್ಗೆನೂ ಆಗ್ಲಿಲ್ಲ, ಸಂಜೆನೂ ಆಗ್ಲಿಲ್ವಾ? ಆಗ್ಲಿಲ್ಲ ಮೇಡಮ್. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ವಿ ಮೇಡಮ್, ಕನೆಕ್ಟ್ ಆಯ್ತು ಮುಂಜಾನೆ. ನಿನ್ನೆನ್ ಬೆಳಗ್ಗೆನೂ ನಾವು ಕನೆಕ್ಟ್ ಆಗಿಲ್ಲ ಮೇಡಮ್, ಒಂದ್ ಅರ್ಧ ಗಂಟೆ ಲೇಟ್ ಆಗ್ಬಿಡ್ತು, ಬರ್ಲೇ ಇಲ್ಲ, ಕನೆಕ್ಟ್ ಆಗಲಿಲ್ಲ. ಓಕೆ,
ಮ್ಯಾಮ್ ಓಕೆ, 2 ಅದು ಡೇಸ್ ಇದೇ ಅದು ಸಬ್ಜೆಕ್ಟ್ ಕ್ಲಾಸ್ ಅಲ್ಲೇ ಇತ್ತು, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆನೇ ಇತ್ತು, ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೆ ನಾನು. ಆಮೇಲೆ ಯಾವ್ದು ಗುಡ್ ಮೆಮೊರೀಸ್ ಇದೆ, ನೀವು ಗಿಫ್ಟ್ ಯಾರು ಕೊಟ್ಟಿದ್ದಾರೆ ಅದು ತಗೊಂಬನ್ನಿ ಅಂತ ಹೇಳಿದ್ದೆ, ಅದನ್ನ ತಗೊಂಬಂದಿದ್ರು. ಅವ್ರು ಶೇರ್ ಮಾಡ್ತಿದ್ರು, ಇದು ನಮ್ಮ ಅಮ್ಮಿಂದ ಸೀರೆ, ಇದು ನಮ್ಮ ಮನೆಯವ್ರು ಕೊಡ್ಸಿದ ಸಿಲ್ವರ್ ರಿಂಗು, ನನ್ನ ಮದ್ವೆ ಕಾರ್ಡು ಅಂತ ಶೇರ್ ಮಾಡ್ತಾ ಇದ್ವಿ ಮೆಮೊರೀಸ್ ಬಗ್ಗೆ. ಅಂದ್ರೆ ಅದು ಅವ್ರಿಗೆ ನೆನಪಿದ್ದಂತಹ ಖುಷಿ ಕೊಟ್ಟಂತಹ ವಸ್ತು ಆಗಿತ್ತು. ಅದ್ರ ಬಗ್ಗೆನೇ ನೆನ್ನೆ ಚರ್ಚೆ ಓಕೆ ಆಗಿತ್ತು. ಓಕೆ ಓಕೆ ಮೇಡಮ್. ಮ್ಯಾಮ್ ಹ್ಮ್. ಮ್ಯಾಮ್ ಎಸ್. ಮ್ಯಾಮ್ 2 ಡೇಸ್ ಇಂದ ಅದು ನೀರ್ದು ಇದ್ ಮಾಡಿಲ್ವಲ್ಲ ಮ್ಯಾಮ್ ಫುಲ್ ಹ್ಮ್ ಮ್ಯಾನಿಫೆಸ್ಟೇಷನ್ ಹ್ಮ್ ಅದು ಇವತ್ತು ಸ್ಟಾರ್ಟ್ ಮಾಡ್ಬೋದಾ ಮ್ಯಾಮ್? ಮಾಡ್ಬೋದು. ಸೇಮ್ ಪ್ರೊಸೀಜರ್? ಎಸ್, ಮಾಡ್ಬೋದು. ಅಂದ್ರೆ ಈಗ ಸ್ಟಾರ್ಟಿಂಗ್ ಡೇ ಇಂದ ಇವತ್ತಿಂದ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಡೇ ಅಲ್ಲ, ನಿನ್ನ ಮೆಮೊರೀಸ್ ಅಲ್ಲಿ ನೆಕ್ಸ್ಟ್ 21 ಡೇಸ್ನ ನೀವು ತಗೊಳ್ಳಿ. ಓಕೆ ಮ್ಯಾಮ್. ನನಗೆ ನವೆಂಬರ್ ಓಕೆ 1st ಮೇಡಮ್. ಇಂದ 21 ಡೇಸ್. ಓಕೆ ಓಕೆ. ಅಂದ್ರೆ ಡೇ 1 ನೀವು ಏನ್ ಕ್ಲಾಸ್ ಮಾಡಿದಿರೋ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಅಂದ್ರೆ ವಿಜುವಲೈಸ್ ಮಾಡ್ಕೊಂಡು ಎಸ್ ಆ ಗ್ಲಾಸ್ ಅಲ್ಲಿ ನೀರು ಕುಡಿಬೇಕಲ್ಲ ಮ್ಯಾಮ್? ಎಸ್, ಅಂದ್ರೆ ಫಸ್ಟ್ ಡೇ ಬಂದು ಇವತ್ತು. ಓಕೆ. ನಿಮಗೆ. ಇವತ್ತಿಂದ 21 ಡೇಸ್. ಎಸ್ ಈ ಕ್ಲಾಸ್ ಮುಗಿದ್ರು ನನ್ಗಿನ್ನ ಎಕ್ಸ್ಟ್ರಾ 3 ಹಾ, ಡೇಸ್ ಇರುತ್ತೆ ಎಸ್, ಕರೆಕ್ಟ್ ಅಲ್ವಾ ಮ್ಯಾಮ್? ನನಗೊಂದು ಕರೆಕ್ಟ್ ಡೌಟ್ ಕರೆಕ್ಟ್. ಇದೆ ಮ್ಯಾಮ್. ಹಾ ನನಗೊಂದು ಡೌಟ್ ಇದೆ ಮ್ಯಾಮ್. ಹಾ ಆಕ್ಚುಲಿ ನಾನು ಲೇಟ್ ಬೇಬಿ ನಮ್ಮ ಮಮ್ಮಿ ಡ್ಯಾಡಿಗೆ ನಂಗೆ ಟೆಂಪಲ್ ಅಲ್ಲಿ ಇಟ್ಟಿದ್ದು ನಾಗಶ್ರೀ ಅಂತ ನೇಮು, ಬಟ್ ಜಾತಕ ಎಲ್ಲ ಬರ್ಸ್ದಾಗ ಸುಜಾತ ಅಂತಿದೆ. ಇವೆರಡರಲ್ಲಿ ಯಾವ ನೇಮ್ ತಗೋಬೇಕು ಅಂತ ಇವಾಗ ಗೊತ್ತಾಗ್ತಿಲ್ಲ. ಡಾಕ್ಯುಮೆಂಟ್ ಅಲ್ಲಿ ಯಾವ್ದಿದೆ? ಸುಜಾತ ಅಂತಿದೆ, ಎಸ್ ಅಂತ ಇದೆ. ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ್ದಿದೆ? ಮಾಸ್ ಕಾರ್ಡ್ ಅಲ್ಲೆಲ್ಲ ನಾಗಶ್ರೀ ಅಂತ ಇದೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಿದೆ? ನಾಗಶ್ರೀ ಅಂತಾನೆ ಇದೆ. ಇವಾಗ ಆಸ್ತಿ ಖರೀದಿ ಮಾಡಿದ್ರೆ ಯಾವ ಹೆಸರಲ್ಲಿ ಮಾಡ್ತೀರಾ? ಈ ಹೆಸರಲ್ಲೇ ಮಾಡ್ತೀನಿ ಆ ಮ್ಯಾಮ್, ಹೆಸರು ನಾಗಶ್ರೀ. ತಗೋಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಓಕೆ. ಮೇಡಮ್, ಮತ್ತೆ ಎಸ್ ಸರ್, ಎಸ್ ಹೇಳಿ ಕೆಲವು ಸರ್. ವಿಚಾರಗಳನ್ನ ಮಾತಾಡ್ಬೇಕು ಅಂತಂದ್ರೆ ಪರ್ಸನಲ್ ಆಗಿ ಹೇಗೆ ಕಾಂಟ್ಯಾಕ್ಟ್ ಮಾಡುವ? ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ, ಆಮೇಲೆ ಓಕೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ ಹ್ಮ್ ಓಕೆ ಓಕೆ ಮ್ಯಾಮ್ ಎಸ್ ಓಕೆ ಬಾಯ್. ಥ್ಯಾಂಕ್ ಯು. ಓಕೆ ಸರ್. ನೆಕ್ಸ್ಟ್, ನಿಮ್ ವಾಯ್ಸ್ ಯಾಕೆ ಎಕೋ ಆಗ್ತಿದೆ? ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತು ಮೇಡಮ್? ನಿಮ್ ವಾಯ್ಸ್ ಎಕೋ ಆಗ್ತಾ ಇದೆ. ಅವ್ರು ಮಾತಾಡಿದ ಯಾರಿಗಾರ ಕೇಳಿಸ್ತೀರಿ? ಹಾ, ಕ್ಲಾಸ್ ನಲ್ಲೇನೆ 21 ಡೇಸ್ ವಾಟರ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲಿ 21 ಡೇಸ್. ಯಾರಿಗಾದ್ರೂ ಕೇಳಿಸಿದ್ರೆ ಹೇಳಿ, ಐದರ್ ಯು ಕ್ಯಾನ್ ಟೆಕ್ಸ್ಟ್. ಕ್ಲಾಸಲ್ಲೇ ನೀರು ಕುಡಿಬೇಕಾ, ಅದಾದ್ಮೇಲೆ ಕುಡಿಬೋದಾ ಅಂತ ಏನಾದ್ರು ಕ್ವಶನ್ ಆಗಿದ್ರೆ ಯಾವಾಗಾದ್ರೂ ಕುಡೀರಿ, ಬಟ್ ಬೆಳಗ್ಗೆನೆ ಕುಡಿದ್ರೆ ಒಳ್ಳೇದು. ಅಲ್ಲ ಕ್ಲಾಸ್ ಅಲ್ಲಿ ನೀವ್ ಇರುವಾಗ್ಲೇನೆ ಕ್ಲಾಸ್ ನಡೆಯುವಾಗ್ಲೇನೆ ಒಂದ್ 5 ಮಿನಿಟ್ಸ್ ಅದಕ್ಕೆ ನೀವು ಕಂಟಿನ್ಯೂಸ್ ಮಾಡ್ಸಿದ್ರೆ ಸರಿ ಇರುತ್ತಲ್ವಾ? ನೀವೇನೆ ಹೌದು 21 ಮೇಡಮ್, ಡೇಸ್. ಹೌದು ಮೇಡಮ್. ನನ್ನ ಕ್ಲಾಸಲ್ಲಿ ನೀರು ಸಬ್ಜೆಕ್ಟ್ ಬಿಟ್ಟು ಕುಡ್ಸಲ್ಲ ನಿಮಗೆ ನೀರು ಕುಡಿಸ್ಕೊಂಡ್ ಕೂತ್ಕೊಳ್ಳ ನಾನು? ಮೇಡಮ್, ಅದೊಂದು Time waste ಮಾಡಿ madam. ಮೇಡಮ್, Time waste ಪ್ಲೀಸ್ madam. ಮೇಡಮ್. ನೀವಿದ್ದಾಗ ಅಲ್ಲ ಎನರ್ಜಿ ಮ್ಯಾಮ್ ಬರುತ್ತೆ ಅದನ್ನ ಮೇಡಮ್, ಪ್ಲೀಸ್. ಎಸ್, ನನ್ನ ಏನಾದ್ರು ಎನರ್ಜಿ ನಿಮ್ಗೆ ಅರ್ಥ ಆಗ್ಬೇಕು ಅಂತಾನೆ ಅದನ್ನ 21 ಬೇಗ ಡೇಸ್ ಆಯ್ತಂದ್ರೆ ಅದನ್ನ ಅತಿ ಕಡಿಮೆ ಬೆಲೆಯಲ್ಲಿ 449 ಕೊಟ್ಟು ಏನಕ್ಕೆ ನಿಮಗೆ ನಾನು ಎನರ್ಜಿ ಫೀಲ್ ಮಾಡಿ ಅಂತಾನೆ ಸೇರಿಸ್ಕೊಂಡಿರೋದಲ್ವಾ 21 ಡೇಸ್. ಅದರ್ ಹೌದು ಕ್ಲಾಸಸ್ 5000 8000 ಕ್ಲಾಸಸ್ ಇದೆ, ಅದಕ್ಕೆ 4 ಜನ 3 ಜನ ಬರ್ತಾರೆ. ಯಾಕೆ? ಅಲ್ಲಿ ನನ್ನ ಎನರ್ಜಿ ಹೆಂಗಿರುತ್ತೆ, ಯಾಕೆ ನಾನು ಅಷ್ಟು ಪೇ ಮಾಡಿ ತಗೊಂತೀನಿ, ಅದು ನಿಮಗೆ ಗೊತ್ತಾಗ್ಬೇಕಲ್ವಾ? ನೀವೇ ಮಾಡ್ಕೊಂಡ್ರೆ ಏನ್ ಡಿಫ್ರೆನ್ಸು, ನಾನು ಮಾಡ್ಸಿದ್ರೆ ಏನ್ ಡಿಫ್ರೆನ್ಸ್? ಪ್ರತಿಮಾ ಲಾಗೌಟ್ ಆದ್ರೆ ಇದಾರ? ಎನರ್ಜಿ ಚಾರ್ಜ್ ಆಗುತ್ತೆ ಅಂತ ಮ್ಯಾಮ್. ಪ್ರತಿಮಾ, ನಿತೇಶ್, ವಿನೋದ ಲಾಗೌಟ್ ಆದ್ರೆ ಇದಾರ? ಪದ್ಮ ಇದಾರ ಲಾಗೌಟ್ ಆದ್ರ? ಕೇಳಿ ಅವ್ರನ್ನ. ದೇ ಆರ್ ವಿನೋದ ಇದಾರಲ್ಲ, ಅವರೆಲ್ಲ 4 ಇಯರ್ಸ್ ಇಂದ ಯಾವ ಕ್ಲಾಸು ಮಿಸ್ ಮಾಡಲ್ಲ. ಅಂಡ್ ಕಾಸ್ಟ್ಲಿಸ್ಟ್ ಕಸ್ಟಮರ್ ನನಗೆ ಅಂತಾನೆ ಹೇಳ್ಬೋದು ಇವರೆಲ್ಲ. ಎಷ್ಟೇ ಪ್ರೈಸ್ 5,000 ಮೇಲೆ ಯಾವುದು ಕೋರ್ಸ್ ಇಲ್ಲ ನನ್ನ ಹತ್ರ, ಎಲ್ಲ 5,000 ಒಳಗಡೆನೆ ಇರೋದು. ಎಲ್ಲದಕ್ಕೂ ಜಾಯಿನ್ ಆಗ್ತಾರೆ, ಎಲ್ಲ ಎನರ್ಜಿ ಬಗ್ಗೆನೂ ಅವ್ರಿಗೆ ಗೊತ್ತು. ನನ್ನ ಲೈವ್ ಕ್ಲಾಸಲ್ಲಿ ಅವರೆಲ್ಲ ಲೈವ್ ಅಲ್ಲಿ ನೋಡಿದ್ದಾರೆ. ಜಸ್ಟ್ ನಾನು ಟಚ್ ಮಾಡಿ ಬಿದೋಗ್ತಾರಲ್ಲ ಆ ಥರ ನಾನು ಟಚ್ ಮಾಡಿ ಕೂರಿಸ್ತೀನಿ. ಜಸ್ಟ್ ಟಚ್ ಮಾಡಿದ್ರೆ ಬಿಡ್ತಾರೆ. ಐ ಕ್ಯಾನ್ ರಿಮೂವ್ ಕಾರ್ಡ್ ಕಟ್ಟಿಂಗ್, ನಾನು ರಿಮೂವ್ ಮಾಡ್ಬೋದು. ಐ ಹ್ಯಾವ್ ದಟ್ ಎನರ್ಜಿ. ಅದು ನಿಮಗೆ ಗೊತ್ತಾಗ್ಬೇಕಲ್ಲ. ಜಸ್ಟ್ 2 ದಿವಸ ರೀಡಿಂಗ್ಸ್ನ ನೋಡ್ತಾರೆ ಅಥವಾ ಕಾರ್ಡ್ ರೀಡಿಂಗ್ ನೋಡ್ತಾರೆ. ಯಾಕಂದ್ರೆ ಟಾಪಿಕ್ ಅಲ್ಲಿ ನನ್ನ ಸಬ್ಜೆಕ್ಟ್ ಇರೋದ್ರ ಬಗ್ಗೆ ಅಷ್ಟೇ ಮಾತಾಡಕ್ ಸಾಧ್ಯ. ನನ್ಗೆ ಹಿಂಗಿದೆ ಅಂತ 60 ಸೆಕೆಂಡಲ್ಲಿ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಅಥವಾ 10 ನಿಮಿಷದ ರೀಡಿಂಗ್ ಅಲ್ಲಿ ನಾನು ಹೇಳ್ಕೊಳಕ್ಕಾಗಲ್ಲ.
ಕ್ಲಾಸ್ ಅಂತ ಇಟ್ಕೊಂಡ್ರೆ ನಿಮಗೆ ಅದು ಫೀಲ್ ಆಗುತ್ತೆ. ಅದಕ್ಕೇನೆ 21 ಡೇಸ್ ಏನೇನಿದೆ ಜಗತ್ತಲ್ಲಿ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೆಕ್ಸ್ಟ್ ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಬೇಕು ಅಂತ. 21 ಡೇಸ್ ನೀರ್ ಆಕ್ಟಿವಿಟೀಸ್ ನಾನು ಮಾಡಿಸ್ಬಿಟ್ರೆ ರಿಯಲ್ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲೇ ನೀವು ಏನು ಬೇಕಾದರೂ ಮಾಡ್ಬೋದು. ನಾನು ಮಾಡಿಸಿದ್ದೆ ಆದರೆ 100% ಅದು ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ನಾನೇ ಮಾಡಿಸಿದ್ದೆ ಆದರೆ ಎನರ್ಜಿ 21 ಡೇಸ್ ನಿಮ್ಮ ಜೊತೆಗೆ ಮ್ಯಾಮ್ ನೀವು ಮಾಡಿ ಆ ಎನರ್ಜಿನ ತಿಳ್ಕೋಬೇಕು. ಇವಾಗ ನನ್ನ ಕ್ಲಾಸ್ ಅಂತ ಬಂದಾಗ ಮನಿ ಅಟ್ರಾಕ್ಷನ್ ಕ್ಲಾಸ್ ಇದೆ, ಏಂಜಲ್ ಕ್ಲಾಸ್ ಇದೆ, ಏಂಜಲ್ ಥೆರಪಿ ಇದೆ, ಆಮೇಲೆ 7 ಚಕ್ರ ಮೆಡಿಟೇಷನ್ ಇದೆ, ಆಮೇಲೆ ಲಾ ಆಫ್ ಅಟ್ರಾಕ್ಷನ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ. ಇದರಲ್ಲೆಲ್ಲ ಏನೇನು ಸಬ್ಜೆಕ್ಟ್ ಇದೆ, ಯಾಕೆ 5 ಡೇಸು 7 ಡೇಸ್ 11 ಡೇಸ್ ಮಾಡ್ತೀನಿ, ಯಾಕೆ ಅದಕ್ಕೆ 3000 5000 ಇಡ್ತೀನಿ. ಜಾಯಿನ್ ಆಗಲ್ಲ ಯಾರು ಅಂದರೆ ಆಗಿರ್ತಾರೆ. ಈ ಥರ 100+ ಅಲ್ಲೆಲ್ಲ ಜಾಯಿನ್ ಆಗಲ್ಲ. ಸೊ ನಮ್ಮ ಲೈಫಲ್ಲಿ ಏನಾದರೂ ಬೇಕಂದ್ರೆ, ಏನಾದರೂ ಅಚೀವ್ ಮಾಡಬೇಕಂದ್ರೆ ನಿಮ್ಮ ಮೆಮೊರೀಸ್ಗೆ ಎಲ್ಲ ವಿಷಯ ನಿಮ್ಗೆ ಗೊತ್ತಿರಬಹುದು. ನಿಮ್ಮ ಮೆಮೊರೀಸ್ ಅದನ್ನು ಕ್ಯಾಚ್ ಮಾಡ್ಕೊಂಡಿಲ್ಲ. ಮೇ ಬಿ ನೀವು ವಿಡಿಯೋಸ್ ನೋಡಿರಬಹುದು, ತಿಳ್ಕೊಂಡಿರಬಹುದು, ಬಾಯಿ ಮಾತಲ್ಲಿ ಯಾರಾದರೂ ಕೇಳಿರಬಹುದು, ನೋಡಿರಬಹುದು, ಅದನ್ನು ಫೀಲ್ ಮಾಡಿಲ್ಲ ನೀವು. ಹಾಗಾಗಿ ಆ ಮೆಮೊರೀಸಿಂದ ನೀವು ಅಚೀವ್ ಮಾಡೋಕ್ಕಾಗ್ತಿಲ್ಲ. ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಯಾಕೆ ಅಚೀವ್ ಮಾಡೋಕ್ಕಾಗ್ತಿಲ್ಲ? ಬಿಸ್ನೆಸ್ ಗ್ರೋತ್ ಯಾಕೆ ಮಾಡೋಕ್ಕಾಗ್ತಿಲ್ಲ? ಕ್ಲೈಂಟ್ನ ಯಾಕೆ ಅಟ್ರಾಕ್ಟ್ ಮಾಡೋಕ್ಕಾಗ್ತಿಲ್ಲ? ಬಿಕಾಸ್ ಸಬ್ಕಾನ್ಷಿಯಸ್ಲಿ ಯು ಆರ್ ನಾಟ್ ಟ್ರೈನ್ಡ್. ಓಕೆ, ನಿಮ್ಮ ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಬಟ್ 21 ಡೇಸ್ ನೀರು ಕುಡಿಸೋದು ಆಗಲ್ಲ, ಕಷ್ಟ. ನಾನು 21 2 ಡೇಸ್ ಡೇಸ್ ಮಾಡಿದಾಗ ಸಬ್ಜೆಕ್ಟ್ ತುಂಬಾ ಎನರ್ಜಿ ಇತ್ತು ಕವರ್ ಮ್ಯಾಮ್ 2 ಡೇಸ್ ಮಾಡಿದಾಗ ತುಂಬಾ ಎನರ್ಜಿ ಇತ್ತು. ಅದನ್ನ ಫೀಲ್ ಮಾಡ್ಸಕ್ಕೆ ನಾನು ಮಾಡಿಸಿದ್ದು. ಇನ್ನೂ ಇದೆ ನನ್ನ ಹತ್ರ ಸಬ್ಜೆಕ್ಟ್, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮನ್ನೆಲ್ಲ ಬಟರ್ಫ್ಲೈ ತರ ಮಾಡಿ ಆರಿಸ್ಬಿಡ್ತೀನಿ. ಓಕೆ ಅದಕ್ಕೆ ಎಲ್ಲರೂ ಆಯ್ತು ನೀವೇ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಸರ್ ನಾನು ಅಟ್ಲೀಸ್ಟ್ ಹೇಳ್ತಾ 5 ಇರೋದು. ಡೇಸ್ ನಂದು ಹೈಯರ್ ಕ್ಲಾಸಸ್ ಇದೆ, 3000 5000 ರುಪೀಸ್ದು. ಅದರಲ್ಲಿ ನಾನು ಕಂಪ್ಲೀಟ್ ಎಲ್ಲ ಮಾಡಿಸ್ತೀನಿ, ಅಂಥದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀನಿ. 449ಗೆ ಅಟ್ಲೀಸ್ಟ್ ಇಷ್ಟು ಕಡಿಮೆ ಬೆಲೆಯಲ್ಲಿ 21 ದಿನ ಬೆಳಗ್ಗೆ ಎದ್ದು ಯಾರು ಕ್ಲಾಸ್ ಮಾಡಿಲ್ಲ ಇದುವರೆಗೂ, ಮಾಡೋದು ಇಲ್ಲ. ನೆವರ್ ಎವರ್ ಅಟ್ಲೀಸ್ಟ್ ಇನ್ 5 ಹಿಸ್ಟ್ರಿ. ಡೇಸ್ 5 ಡೇಸ್ ಆದ್ರೂ ಮ್ಯಾಮ್ ಮಾಡಿ ಮ್ಯಾಮ್. ನನ್ನ ಹತ್ರ ಇನ್ನೂ ಸಬ್ಜೆಕ್ಟ್ ಜಾಸ್ತಿ ಇದೆ. ಹೌದು ನೀವು ಮೇಡಮ್, ಬರೀ ಬೇಗ ನೀರಿಗೆ ಟೈಮ್ ಸ್ಟಕ್ ವೇಸ್ಟ್ ಆಗ್ಬಿಟ್ಟಿದ್ದೀರಾ. ಆಗುತ್ತೆ. ಇನ್ನು ಹಾಗಲ್ಲ ನೀರಲ್ಲೇ ಮ್ಯಾಮ್, ಇದ್ದೀರಾ ನೀವು. ಇನ್ನು ನರ್ವಸ್ ಅದು ಸಿಸ್ಟಮ್ ಇದೆ, ನ್ಯೂರೋ ಸಿಸ್ಟಮ್ ಇದೆ, ಸೈಕಾಲಜಿ ಇದೆ, ಪಾಸ್ಟ್ ಲೈಫ್ ಇದೆ, ಆಮೇಲೆ ಆಕರ್ಷಿಕ್ ಇದೆ, ಹಾರ್ಟ್ ಚಕ್ರ ಆಕಾಶಿಕ್ ಇದೆ, ರೆಕಾರ್ಡ್ಸ್ ಇದೆ ಮೇಡಮ್. ಸನ್ ಮೂನ್ ಎನರ್ಜಿ ಇದೆ, ಇನ್ನು ಎಷ್ಟೊಂದಿದೆ. ಏಂಜಲ್ ಇದೆ, ದೇವಿ ಸ್ತೋತ್ರಗಳಿದೆ, ಶ್ರೀಚಕ್ರ ಇದೆ. ಅದನ್ನೆಲ್ಲ ಯಾವಾಗ ಕವರ್ ಮಾಡ್ಲಿ ನಾನು ಬರೀ ನೀರಲ್ಲೇ ಇದ್ರೆ? ಈಗ ಲೈಕ್ ಸ್ಟಾರ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಮ್ಯಾಮ್, ಆಗ ಒಂದು 5 ಮಿನಿಟ್ಸ್ ಅದ್ ನೀರಿಗೆ ಕರೆಕ್ಟ್. ಅಂತಾನೆ ನೀವು ಹಾ, ಇದು ಮಾಡಿದ್ರೆ ಅದಕ್ಕೆ ಅದನ್ನ ಹೇಳ್ತೀನಿ ನಾನು ಏನಂತ. ನೆಕ್ಸ್ಟ್ ನೀವು ಹೇಳಿದಂಗೆ ಅರ್ಥ ಆಯ್ತು. ಬಟ್ ನನ್ನ ಹತ್ರ ಇರೋ ನಾಲೆಡ್ಜ್ನೆಲ್ಲ ನಾನು 21 ಡೇಸಲ್ಲಿ ಶೇರ್ ಮಾಡ್ತೀನಿ. ಅದಾದ್ಮೇಲೆ ಕ್ಲಾಸಸ್ ಇಡ್ತೀನಿ, ಪೇಯ್ಡ್ ಕ್ಲಾಸ್. ಅದರಲ್ಲಿ ನೀವು ಪೇ ಮಾಡಿ ಜಾಯಿನ್ ಆಗಿ ಕಲ್ತ್ಕೋಬೋದು ಇನ್ ಡೀಟೇಲ್ ಆಗಿ. ಅವಾಗ ನಾನೇ ಮಾಡಿ. ಈಗ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ವಿನೋದ ಮೇಡಮ್ 7 ಜನ ಇದ್ರ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ. 6 ಮೆಂಬರ್ಸ್ ಮ್ಯಾಮ್. ಅದು ಎಷ್ಟು 3000 5000? ಅದು 5000. 7 ಜನ ಇದ್ರು. ಆ್ಯಂಡ್ ಅದರಲ್ಲಿ ಎಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 7 ಜನನು ನಂಗೆ ಪರ್ಸನಲ್ ಮೆಸೇಜ್ ಮಾಡಿದ್ದಾರೆ. ಯಾಕೆ ಅದಕ್ಕೆ ಯಾರು ಜಾಯಿನ್ ಆಗಲಿಲ್ಲ? ರೆಕಾರ್ಡೆಡ್ ವಿಡಿಯೋಸ್ ಹಾಕಲ್ಲ ನಾನು. ದಿನ ನಾನು ಈಗ ನನ್ನ ಲ್ಯಾಪ್ಟಾಪ್ ಕುಣಿತಾ ಇತ್ತು ನೋಡಿದ್ರ, ಬರೀ 2 ದಿನದ ಡಾಟಾಗೆ ಅದು ಕುಣಿತಾ ಇರೋದು. ನನ್ನ ಅಷ್ಟು GB ನಾವು ಶೇರ್ ಮಾಡೋಕ್ಕಾಗಲ್ಲ. ಯಾರು ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ, ಕ್ಲಾಸ್ದು ಶೇರ್ ಮಾಡೋಕ್ಕಾಗಲ್ಲ ನನಗೆ. ಜಿಮೇಲಲ್ಲಿ ಅಷ್ಟು ಸ್ಟೋರೇಜ್ ಇರೋದು ಶೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ 449ಗೆ 21 ದಿನದ ಕ್ಲಾಸು ಯಾರು ಶೇರ್ ಮಾಡಲ್ಲ ರೆಕಾರ್ಡಿಂಗ್ಸ್. 1 ದಿನ 2 ದಿನ ಏನೋ ಟಾಪಿಕ್ ಮಿಸ್ ಆಯ್ತು ಮಾಡ್ಬೋದು. ನೀವು ಹೇಳಿದ ಹಂಗೆ ಬರ್ಕೊಂಡ್ಬಿಟ್ರೆ ಹಾ, memory ಇರುತ್ತೆ. ಆಮೇಲೆ Overnight ಯಾರಾದ್ರೂ ಒಬ್ರು ಯಾವ್ದು ಗ್ರೂಪಲ್ಲಿ ಕ್ಲಾಸಸ್ ಇಲ್ಲ ಹಾಕಿರ್ತಾರೆ ಮ್ಯಾಮ್. ಇವತ್ತಿನ ದಿನ ಏನಾಯ್ತು ಅನ್ನೋಂಥದ್ದು. ಲೈಫು ಹಂಗೇನೆ. ಅಪರ್ಚುನಿಟಿ ನಾನು ಕ್ರಿಯೇಟ್ ಮಾಡ್ಕೊಂಡ್ರು ಅಂದ್ರೆ 21 ಡೇಸ್ ಯಾರಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಥವಾ ಕನೆಕ್ಟ್ ಆಗಲ್ಲ, ತೊಂದರೆ ಆಯ್ತು ಅಂದ್ರೆ ಅಷ್ಟೇ ಇರೋದು. ಲೈಫಲ್ಲೂ ಹಂಗೇನೆ. ನಮ್ಮ ದುಡ್ಡು ಎಲ್ಲದನ್ನು ನಾವು ಎಲ್ಲದನ್ನು ಬಳಸ್ಕೊಳ್ಳಲ್ಲ. ನಿನ್ಗೆ 10,000 ಸಂಬಳ ಇದೆ ಅಂದ್ರೆ 10,000 ಎಲ್ಲ ನಿನಗೆ ಬಳಸ್ಕೊಳ್ಳಲ್ಲ ನೀನು. ಲೈಫು ಹಂಗೇನೆ. ಇದಕ್ಕೆ ಎಷ್ಟು ಬಂದಿರುತ್ತೋ ಅಷ್ಟೇ.
ಕ್ಲಾಸ್ ಕನೆಕ್ಟ್ ಆಗಕ್ಕೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇರ್ಬೇಕು. ಬೇಕು, ಎಸ್. ಹೌದು ಮೇಡಮ್. ಅಂಡ್ ಯು ಹ್ಯಾವ್ ಟು ಪ್ರಿಪೇರ್. ಕೆಲವೊಬ್ರು ನೋಡಿ ಡೈಲಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇದಕ್ಕೆ ಅವ್ರದ್ದು ಕನೆಕ್ಟ್ ಆಗುತ್ತೆ. ಒಂದೊಂದ್ ದಿನ ಕನೆಕ್ಟ್ ಆಗಲಿ, ಏನು ಆಗಲ್ಲ. ಅಂಡ್ ಕನೆಕ್ಟ್ Yes. ಆಗಿರೋರು ಆಮೇಲೆ ಏನಂತಾರೆ, ಇವತ್ತು ಕನೆಕ್ಟ್ ಆಯ್ತು, ನಾಳೆ ಕನೆಕ್ಟ್ ಆಗಿಲ್ಲ, ನೆಕ್ಸ್ಟ್ ಕನೆಕ್ಟ್ ಆಗುತ್ತೆ. ಅಂಡ್ ಕೆಲವೊಂದು ಮಿಸ್ಟೇಕ್ ಅಲ್ಲ, ಮೇ ಬಿ ನೆಟ್ವರ್ಕ್ ಇಶ್ಯೂ, ಕನೆಕ್ಷನ್ ಇಶ್ಯೂ, ಏನೋ ಒಂದಿರುತ್ತೆ. Yes, sir. ಸೊ ನೆಕ್ಸ್ಟ್ ಏಂಜಲ್ ಎನರ್ಜೀಸ್ನು ನಾನು ನಿಮಗೆ ಪರಿಚಯ ಈಗ ನೀರಿಂದ ಇಷ್ಟು ಫೀಲ್ ಮಾಡ್ತಿದ್ದೀರಾ. ನೆಕ್ಸ್ಟು ವಿನೋದ ಮೇಡಮ್, ನಿಮ್ಮ ಹತ್ರ ಶಿಲ್ಪಾ ಮೇಡಮ್ ಜಾಯ್ನ್ ಆಗಿಲ್ವಾ? ಪ್ರತಿಮಾ ಜಾಯ್ನ್ ಆಗಿದ್ರೆ ನಾಳೆ, ಪ್ರತಿಮಾ ಕೇಳಿಸ್ಕೊತಾ ಇದ್ರೆ ನಾಳೆ ಆರ್ಕೇಂಜಲ್ ಮೆಟಟ್ರಾನ್ದು ಪಿರಾಮಿಡ್ ತಗೊಬನ್ನಿ, ಕೇಳಿಸ್ಕೊತಾ ಇದ್ರೆ. ಶಿಲ್ಪಾ ಮೇಡಮ್ ಇದ್ರೆ ತಗೊಬನ್ನಿ. ವಿನೋದ ನಿಮ್ಮ ಹತ್ರ ಇದೆಯಾ? ಇಲ್ಲ ಮೇಡಮ್. ಓಕೆ, ಸನ್ ಮೂನ್ ಪಿರಾಮಿಡ್ ತ್ರಿಮೂರ್ತಿ ವಿಲ್ ಇದೆ ನನ್ನ ಹತ್ರ. ಯಾವುದು? ತ್ರಿಮೂರ್ತಿ ವಿಲ್ ಇದೆ. ಓಕೆ, ನಾಳೆ ತಗೊಂಡ್ ಬನ್ನಿ. ಸನ್ ಮೂನ್ ಪಿರಾಮಿಡ್ ಯಾರ ಹತ್ರ ಇದೆ? ಪದ್ಮನೂ ಹೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಇರುತ್ತೆ. ಸೊ ಯಾರ ಹತ್ರ ಸನ್ ಮೂನ್ ಪಿರಾಮಿಡ್ ಇದೆ ತಗೊಂಬನ್ನಿ. ಯಾರ ಹತ್ರ, ಇಲ್ಲಿ ಯಾರ ಹತ್ರನೂ ಇಲ್ಲ, ನಾನು 3 ಜನದ ಹೆಸರು ಹೇಳಿದೆ, ಅವ್ರ ಹತ್ರ ಮಾತ್ರ ಇರೋದು. ಆರ್ಕೇಂಜಲ್ ಮೆಟಟ್ರಾನ್ ಗ್ರಿಡ್ ಪಿರಾಮಿಡ್ ಇದ್ರೆ ತಗೊಂಡ್ ಬನ್ನಿ. ಸೊ ಗ್ರಿಡ್ ಪಿರಾಮಿಡ್ ಬೇಕಾಗುತ್ತೆ, ನಾಳೆ ಸನ್ ಮೂನ್ ಪಿರಾಮಿಡ್ ಬೇಕಾಗುತ್ತೆ. ಸೊ ಇಲ್ಲದೆ ಇರೋರು ಏನೂ ಇಲ್ಲ, ತಿಳ್ಕೊಳ್ಳಿ, ನಾಳೆ ಕಲ್ತ್ಕೊಳ್ಳಿ, ಅಪ್ಲೈ ಮಾಡಿ ಲೈಫ್. ಮೇಡಮ್ ಲಕ್ಷ್ಮಿ ಪಿರಮಿಡ್ ನಡೆಯುತ್ತಾ? ನೋ, ಬಟ್ ಇಟ್ಕೋಬಹುದು ಮೆಡಿಟೇಷನ್ ಟೈಮಲ್ಲಿ, ನೀವು ನಿಮ್ಮ ಮುಂದೆ ಇಟ್ಕೋಬಹುದು, ತೊಂದರೆ ಏನಿಲ್ಲ. ಬಟ್ ನಾಳೆ ಅದನ್ನ ಯೂಸ್ ಮಾಡಿ ಮಾಡೋದಲ್ಲ. ಓಕೆ. ಓಕೆ, ಮತ್ತೆ ನಾಳೆ 5 ಗಂಟೆಗೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.